ಹರಿ ಓಂ. ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಮಾನಂದತೀರ್ಥಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ. ಸನ್ನಿಧಿಂ ಮಾನಸೇ ಚ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಾ ಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ. ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೈವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತ್ಯಸ್ತು ಸತಾಮಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮನ್ ಭಾಗವತೆ ಮಹಾಪುರಾಣೇ ಏಕಾದಶ ಸ್ಕಂಧೆ ಅದ್ಯ ಕಥಾ ಪ್ರಾರಂಭ. ಹರಿ ಓಂ. ಯೈದಮನುಶೃಣೋತಿ ಶ್ರಾವಯೇದ್ವಾ ಮುರಾರೇಃ ಚರಿತಂ ಅಮೃತಕೀರ್ತೇಃ ವರ್ಣಿತಾಂ ವ್ಯಾಸಪುತ್ರೈಃ ಅಂತ ದಶಮಸ್ಕಂಧದ ಕೊನೆ ಭಾಗದಲ್ಲಿ ಶುಕಾಚಾರ್ಯರು ತಿಳಿಸಿಕೊಟ್ಟ ಹಾಗೆ 104 ಅಧ್ಯಾಯಗಳಷ್ಟು ಅತ್ಯಂತ ದೀರ್ಘವಾದ ಮಹಾಭಾರತದ ಅತ್ಯಂತ ಪ್ರಧಾನವಾದ ಪಾತ್ರನಾದ ಶ್ರೀಕೃಷ್ಣನನ್ನ, ಅವನ ಸರ್ವೋತ್ತಮತ್ವವನ್ನ, ಅವನು ಮಾಡಿದ ವಿಚಿತ್ರವಾದ ಲೀಲೆಗಳನ್ನೆಲ್ಲವನ್ನ, ಅವನ ಉಪದೇಶ, ಅವನ ಲೀಲೆ, ಭಕ್ತರಿಗೆ ಮಾಡಿದ ಅನುಗ್ರಹ, ಮತ್ತೆ ಅವನು ಮಾಡಿಕೊಂಡ ಮದುವೆಗಳು, ಅವನ ಮಕ್ಕಳುಗಳು, ಮೊಮ್ಮಕ್ಕಳು, ಮರಿಮಕ್ಕಳು, ಈ ಎಲ್ಲ ವಿಷಯಗಳಲ್ಲಿ ಅತ್ಯಂತ ದೀರ್ಘವಾಗಿ ತಿಳಿಸಿಕೊಟ್ಟಿದ್ದಾರೆ. ಅತ್ಯಂತ ವಿಸ್ತಾರವಾಗಿ, ಇನ್ನಿಲ್ಲ ಅನ್ನುವಷ್ಟು ವ್ಯಾಖ್ಯಾನ ದಶಮಸ್ಕಂದ ಭಾಗವತದಲ್ಲಿ. ಬೇರೆ ಇನ್ನೆಲ್ಲೋ ಕೃಷ್ಣ ಕಥೆಯನ್ನ ಈ ರೀತಿಯಲ್ಲಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು. ವಿಷ್ಣು ಪುರಾಣದ 5ನೇ ಅಂಶದಲ್ಲಿ ಒಟ್ಟು ಅಂಶಗಳು ಅಂತ, ಭಾಗವತಕ್ಕೆ ಹೇಗೆ ಸ್ಕಂಧಗಳು ಅಂತ ಇದೆ, ವಿಷ್ಣು ಪುರಾಣಕ್ಕೆ ಅಂಶಗಳು ಅಂತ ಕರೀತಾರೆ. ಆ ವಿಷ್ಣು ಪುರಾಣದಲ್ಲಿ ಒಂದು ಅಂಶ ಪೂರ್ತಿ ಕೃಷ್ಣನ ಕಥೆ ಹೇಳಲಿಕ್ಕಾಗೇ ಮೀಸಲಾಗಿದೆ. ಹಾಗಿದ್ರೂ ಕೂಡ ಅದು 35-36 ಅಧ್ಯಾಯಗಳನ್ನು ಮೀರಿ ಹೋಗಿಲ್ಲ. ಹರಿವಂಶದಲ್ಲಿ ಅತ್ಯಂತ ವಿಸ್ತಾರವಾಗಿ
ಕೃಷ್ಣ ಕಥೆಯನ್ನ ವರ್ಣನೆ ಮಾಡ್ತಾರೆ. 40-50 ಅಧ್ಯಾಯಗಳನ್ನ ಮೀರಿಲ್ಲ. ಭಾಗವತಾದಿ ಮಹಾಭಾರತದಲ್ಲಿ ಅಲ್ಲಲ್ಲಿ ಕೃಷ್ಣ ಬಂದು ಹೋಗ್ತಾನೆ. ಅವನ ಮಹಿಮೆಗಳನ್ನ 3-4 ಅಧ್ಯಾಯದಲ್ಲಿ ಹೇಳ್ತಾರೆ ಬಿಟ್ರೆ 104 ಅಧ್ಯಾಯಗಳಷ್ಟು ವಿಸ್ತಾರವಾಗಿ ಕೃಷ್ಣದೇವರ ಕಥೆ. ಅದರಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಭಾಗವತ ಮಾಡಿಲ್ಲ. ನಾವೇ ಮಾಡ್ಕೊಂಡ್ಬಿಡ್ಬೇಕು ಹಂಗೆ. ಅಂದ್ರೆ ಮೊದಲ 52 ಅಧ್ಯಾಯ ತನಕ ಅವತಾರ ಮಾಡೋದ್ರಿಂದ ಆರಂಭ ಮಾಡಿಕೊಂಡು ಎಲ್ಲಿಗೆ ಬಂದ, ದ್ವಾರಕಾ ನಗರವನ್ನ ನಿರ್ಮಾಣ ಮಾಡಿದ ಅನ್ನೋ ತನಕ ಒಂದು ಭಾಗ, ದ್ವಾರಕಾ ನಗರ ನಿರ್ಮಾಣ ಮಾಡಿ ರುಕ್ಮಿಣಿ ದೇವಿಯನ್ನ ಮದುವೆ ಮಾಡಿಕೊಂಡಲ್ಲಿನಿಂದ ದ್ವಾರಕೆಯಲ್ಲಿ ವಿರಾಜಮಾನನಾಗಿದ್ದಾನೆ ಅಲ್ಲೋವರೆಗೂ ಒಂದು ಭಾಗ. ಅಲ್ಲಿ ಎಲ್ಲೂ ಬೋರಾಗುವ ಪ್ರಸಕ್ತಿನೇ ಇಲ್ಲ. ಅಷ್ಟು ರೋಮಾಂಚಕಾರಿಯಾಗಿ ಶ್ರೀಕೃಷ್ಣ ದೇವರ ಕಥಾನಕವನ್ನ ವೈಭವದಿಂದ ನಿರೂಪಣೆ ಮಾಡಿದ್ದಾರೆ. ಕೇವಲ ಕೃಷ್ಣನ ಬಾಲಲೀಲೆಗಳನ್ನೇ ಇಟ್ಟುಕೊಂಡ್ರೆ 100,000ಕ್ಕೂ ಜಾಸ್ತಿ ಗ್ರಂಥಗಳು ಸಿಗುತ್ತೆ. ಭಾಗವತ ಹೇಳಿದ ಬಾಲಲೀಲೆಗಳನ್ನ ಬೇಸ್ ಮಾಡಿಕೊಂಡು ಬಂದ ಗ್ರಂಥಗಳು ಅಂದ್ರೆ ಲೀಲಾಶುಕ ಅಂತ ಒಬ್ಬ ಕವಿ. ಲೀಲಾಶುಕ ಅಂತ, ಅವನಷ್ಟು ಮದ್ಯಪಾನ ಮಾಡುವನು ಲೋಕದಲ್ಲಿ ಯಾರೂ ಇರಲಿಲ್ಲ. ಲೀಲಾಶುಕ ಅಂತ ಅವನಿಗೆ ಬೇರೆ ಬೇರೆ ಶೃಂಗಾರ ವರ್ಣನೆಯನ್ನ ಮಾಡೋದ್ರಲ್ಲಿ ವಿಶೇಷವಾದ ಆಸಕ್ತಿ ಇತ್ತು. ಆಗ ಅವರ ಹಿರಿಯರು ಗುರುಗಳೆಲ್ಲ ಒಂದ್ ಕಡೆ ಭಾಗವತ ಸಪ್ತಾಹ ಆಗ್ತಾ ಇತ್ತು. ಆ ಸಪ್ತಾಹ ಆಗುವಾಗ ಕೃಷ್ಣದೇವರ ಕಥೆಯನ್ನ ಕೇಳು ಅಂತ ಕೇಳಿಸಿದ್ದಷ್ಟೇ ಕಿವಿಗೆ. ಯಾವಾಗ ಕೃಷ್ಣದೇವರ ಕಥೆಯನ್ನ ಕಿವಿ ಮೇಲೆ ಬೀಳಿಸ್ಕೊಂಡ ಬೇರೆ ಯಾವುದು ಆಸಕ್ತಿ ಬರಲೇ ಇಲ್ಲ ಅವನಿಗೆ. ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾನೆ ಕೃಷ್ಣನ ಬಾಲಲೀಲೆಯನ್ನ. ಅವನ ಹೆಸರೇ ಲೀಲಾಶುಕ ಅಂತ ಆಗೋಯ್ತು. ಜಗನ್ನಾಥ ಪಂಡಿತ ಎಂಥ ಕವಿ. ಅವನು ಕೊನೆಗೆ ಮುಸಲ್ಮಾನ ರಾಜರನ್ನ ಸ್ತೋತ್ರ ಮಾಡೋದ ಮೇಲೆ ಕಾವ್ಯ ಎಲ್ಲ ಬರೆದು ಬಿಟ್ಟ. ಕೃಷ್ಣದೇವರ ಕಥೆ ದಶಮಸ್ಕಂದದ ಭಾಗವತ ಕೇಳಿ ಆಸಕ್ತಿ ಆಯ್ತು ಅವನಿಗೆ. ಆಸಕ್ತಿಯಾಗಿ ಕೊನೆಗೆ ಕೃಷ್ಣದೇವರ ಕಥೆ ಹೇಳಿದ ಮೇಲೆ ಬೇರೆ ಇನ್ನೇನು ಮಾತಾಡ್ಲಿಕ್ಕೆ ನಾನು ಬದುಕಿರಬಾರ್ದು ಅಂತ ಕಾಶಿಯಲ್ಲಿ ಗಂಗಾ ತೀರದಲ್ಲಿ ಒಂದು ಘಾಟಲ್ಲಿ ಕೂತ್ಕೊಂಡ್ಬಿಟ್ಟ. ಗಂಗಾಲಹರಿ ಅಂತ ಅದ್ಭುತವಾದ ಸ್ತೋತ್ರ. ಒಂದೊಂದು ಶ್ಲೋಕವನ್ನು ಹೇಳ್ತಾ ಇದ್ದ ಗಂಗೆ ಒಂದೊಂದು ಮೆಟ್ಲು ಮೇಲೆ ಬಂದು 51ನೇ ಶ್ಲೋಕ ಆಗುವಾಗ ಅವನ ಜೊತೆ ಎಳ್ಕೊಂಡು ಹೋಗ್ಬಿಟ್ಲು ಗಂಗಾದೇವಿ ಎನ್ನುವ ಚರಿತ್ರೆ ಜಗನ್ನಾಥ ಪಂಡಿತನ ಜೀವನದಲ್ಲಿ ನಾವು ಕೇಳ್ತೇವೆ. ಹೀಗೆ ಕೃಷ್ಣದೇವರ ಕಥೆಗೆ ಮಾರು ಹೋಗಿ ವಿಚಿತ್ರವಾದ ರೀತಿಯಲ್ಲಿ ಜೀವನವನ್ನೇ ಬದಲು ಮಾಡಿಕೊಂಡಂತಹ ಜ್ಞಾನಿಗಳು ತುಂಬಾ. ರುಕ್ಮಿಣೀಶ ವಿಜಯ ಮೊದಲಾದ ದೊಡ್ಡ ದೊಡ್ಡ ಗ್ರಂಥಗಳು ಬಾಲಲೀಲೆಯನ್ನ ಬೇಸ್ ಮಾಡ್ಕೊಂಡೇ ಬಂದಿದೆ ಅಂತಂದ್ರೆ ಭಾಗವತದ ನಿರೂಪಣೆ ಎಷ್ಟು ಗಟ್ಟಿಯಾಗಿದೆ ಅಂತ ನಾವು ನೋಡಬೇಕಾಗುತ್ತೆ. 10ನೇ ಸ್ಕಂದ ಮುಗಿಯೋ ತನಕ ಕೃಷ್ಣ ಪಾಠ ಮಾಡಿದ ಉಲ್ಲೇಖ ನಮಗೆಲ್ಲೂ ಸಿಗಲ್ಲ. ಕೃಷ್ಣ ಜ್ಞಾನಿ, ದೊಡ್ಡ ಪಾಠ ಮಾಡತಕ್ಕಂತ ವ್ಯಕ್ತಿ, ದೊಡ್ಡ ಟೀಚರ್ ಕೃಷ್ಣ. ಯಾರಿಗೆ ಪಾಠ ಮಾಡಿದ್ದಾನೆ ಕೃಷ್ಣ ಅನ್ನುವುದು ದಶಮ ಸ್ಕಂದ ನೋಡಿದಾಗ ಕಾಣೋದೇ ಇಲ್ಲ. ಕೃಷ್ಣ ಪಾಠ ಮಾಡಿದ ಉಲ್ಲೇಖ, ಅವನು ಹೇಳಿದ ತತ್ವಗಳ ಉಲ್ಲೇಖ ಭಾಗವತದಲ್ಲಿ ಸಿಗಬೇಕು ಅಂದ್ರೆ ಈ 11ನೇ ಸ್ಕಂದವನ್ನ ಕೇಳಬೇಕು. 11ನೇ ಸ್ಕಂದದಲ್ಲಿ ಬರೇ 31 ಅಧ್ಯಾಯಗಳು ಮಾತ್ರ ಇರುವಂಥದ್ದು ನೋಡಿ. ದಶಮ ಸ್ಕಂದ 104 + 31, ಅಲ್ಲಿಗೆ 135 ಅಧ್ಯಾಯಗಳಲ್ಲಿ ಕೃಷ್ಣ ಕಥೆಯನ್ನ ನಾವು ಪೂರ್ಣ ಮಾಡ್ಕೊಳ್ಬೇಕು. 10, 11 2 ಸ್ಕಂದ ಸೇರಿದ್ರೆ ಕೃಷ್ಣ ಕಥೆ ಕಂಪ್ಲೀಟ್ ಆಗುತ್ತೆ. ಕೃಷ್ಣ ದ್ವಾರಕೆಯಲ್ಲಿ ಆರಾಮಾಗಿದ್ದಾನೆ. ಗೋವಿಂದ ಭುಜಗುಪ್ತಾಯಾಂ ದ್ವಾರಕಾಯಾಂ ಕುರುದ್ವಹ ಅಂತ ಶುಕಾಚಾರ್ಯರು ಹೇಳಬೇಕಾದ್ರೆ ಕೃಷ್ಣನ ಭುಜಗಳಿಂದ ಪರಿಪಾಲಿತವಾದಂತಹ ದ್ವಾರಕಾ ನಗರದಲ್ಲಿ ಯಾವ ದುಃಖವೂ ಇಲ್ಲ, ದುಮ್ಮಾನ ಇಲ್ಲ. ಅದಾದ್ಮೇಲೆ ಬರಗಾಲ ಬಂದ್ಬಿಡುತ್ತೆ, ಅತಿವೃಷ್ಟಿ ಆಗ್ಬಿಡುತ್ತೆ ಅನ್ನುವ ಯಾವ ಭಯವೂ ಇಲ್ಲದೆ ಇರತಕ್ಕಂತಹ ಆ ಪ್ರದೇಶ ಅದು ದ್ವಾರಕಾ ನಗರ. ಅಂತಹ ದ್ವಾರಕಾ ನಗರದಲ್ಲಿ ಅನೇಕ ಜ್ಞಾನಿಗಳು ಅವಾಗವಾಗ ಅಲ್ಲಿ ವಾಸ ಮಾಡಬೇಕು ಅಂತ ಹೋಗ್ಬಿಡ್ತಾ ಇದ್ರು. ಆದ್ದರಿಂದ ನಮ್ಮಲ್ಲಿ ಶಾಸ್ತ್ರದಲ್ಲಿ ಕ್ಷೇತ್ರಗಳಲ್ಲಿ ವಾಸ ಮಾಡಬೇಕು ಅಂತ ಆದೇಶ ಮಾಡ್ತಾರೆ. ಕ್ಷೇತ್ರವಾಸ ಅಂತ. ಎಷ್ಟು ದಿವಸ ವಾಸ ಮಾಡೋದು ಕ್ಷೇತ್ರಗಳಲ್ಲಿ ಅಂತಂದ್ರೆ ಮಿನಿಮಮ್ ಅಂದ್ರೆ 9 ದಿನ ವಾಸ ಮಾಡಬೇಕು ಅಂತ. ಅದನ್ನ ಏನ್ ಕರೀತಾರೆ? ಗರ್ಭವಾಸ ಅಂತ. ಇವತ್ತು ನಮಗೆ ಗರ್ಭವಾಸವನ್ನ ಮಾಡ್ಲಿಕ್ಕೆ ವಿಶೇಷವಾಗಿ ಜನಗಳೆಲ್ಲ ಆಯ್ಕೆ ಮಾಡಿಕೊಳ್ಳುವಂತಹ ಕ್ಷೇತ್ರ ಯಾವುದು? ಶ್ರೀರಂಗ ಕ್ಷೇತ್ರ. ಅಲ್ಲಿ 9 ದಿನ ಗರ್ಭವಾಸವನ್ನು ಮಾಡಿ ದರ್ಶನ ಮಾಡಿ ಯಾತ್ರೆಯನ್ನು ಮಾಡಿಕೊಂಡು ಅಲ್ಲಿ ಬರ್ತಾರೆ. ನಾಳೆ ಫೆಬ್ರವರಿ 6ನೇ ತಾರೀಕಿಂದ 15ನೇ ತಾರೀಕು ತನಕ
ಅಲ್ಲಿ ನಂದು ಬೆಳಗ್ಗೆ ಭಾಗವತ, ಸಾಯಂಕಾಲ ಮಹಾಭಾರತ, ಎರಡು ಉಪನ್ಯಾಸ ಗರ್ಭವಾಸ ಕಾರ್ಯಕ್ರಮ ಇದೆ. ಯಾರಿಗೆ ಅನುಕೂಲ ಇದೆಯೋ ಅವಶ್ಯವಾಗಿ ಅಲ್ಲಿ ಬರಬಹುದು. ಸುಮಾರು 200-250 ಜನ ಬರ್ತಾ ಇದ್ದಾರೆ. ಯಾರಿಗೆ ಅನುಕೂಲ ಇದೆಯೋ ಬರ್ಬೋದು. ಶ್ರೀರಂಗ ಕ್ಷೇತ್ರದಲ್ಲಿ ಫೆಬ್ರವರಿ 4ನೇ ತಾರೀಕಿಂದ ಫೆಬ್ರವರಿ 15ನೇ ತಾರೀಕು ತನಕ ಆ ಕಾರ್ಯಕ್ರಮ ಇರುತ್ತೆ. ಆದ್ದರಿಂದ ಕ್ಷೇತ್ರಗಳಲ್ಲಿ ವಾಸ ಮಾಡಬೇಕು ಅಂತಲೇ ಜ್ಞಾನಿಗಳು ಬರ್ತಾ ಇದ್ರು. ಆ ಕ್ಷೇತ್ರಗಳಲ್ಲಿ ವಾಸ ಮಾಡಿ ಅಲ್ಲಿರುವಂತಹ ದೇವರ ರೂಪ ದರ್ಶನ ಮಾಡಿ ತೀರ್ಥ ಸ್ನಾನ ಮಾಡಿ ಎಲ್ಲ ಮಾಡುವಂತಹ ಒಂದು ಕ್ರಮ ಇತ್ತು. ಅದರಂತೆ ಸಾಕ್ಷಾತ್ ಒಂದು ಪ್ರತಿಮೆ ಇರೋ ಜಾಗಕ್ಕೆ ನಾವು ಹೋಗ್ತೀವಿ ಅಂದ್ಮೇಲೆ ಸಾಕ್ಷಾತ್ತಾಗಿ ದೇವರಿರೋ ಜಾಗಕ್ಕೆ ಹೋಗದೆ ಇರ್ತಾರ? ನಾರದಾದಿಗಳು ತಿಂಗಳಾನುಗಟ್ಟಲೆ ವಾಸ ಮಾಡ್ತಾ ಇದ್ರು. ಎಲ್ಲಿ? ದ್ವಾರಕೆನಲ್ಲಿ. ಹೀಗೆ ಇರುವಾಗ ಸಡನ್ ಆಗಿ ಒಂದ್ ದಿವಸ ನಾರದರಿಗೆ ಯಾರ ಮನೆಗೆ ಹೋಗ್ಬೇಕು ಅಂತ ಆಸೆ ಆಯ್ತು? ವಸುದೇವನ ಮನೆಗೆ ಹೋಗ್ಬೇಕು ಅಂತ ನೋಡಿ. ಅಷ್ಟು ದಿನ ಹೋಗ್ಲಿಲ್ಲ, ಈಗ ಹೋಗ್ಬೇಕು ಅಂತ ಆಸೆ ಆಯ್ತು. ಸಡನ್ ಆಗಿ ವಸುದೇವನ ಮನೆಗೆ ಬಂದ್ರು. ವಸುದೇವನ ಮನೆಗೆ ಬಂದ್ರೆ ಅವನು ಆರಾಮಾಗಿ ಕೂತಿದ್ದಾನೆ, ಚೇರ್ ಮೇಲೆ ಕೂತಿದ್ದಾನೆ. ನಾರದರು ಬಂದ್ರು. ನಾರದರು ಹೆಂಗೆ ಅಂದ್ರೆ ನೆಲದ ಮೇಲೆ ಹೆಜ್ಜೆ ಊರಲ್ಲ ಅವರೆಲ್ಲ. ಜ್ಞಾನಿಗಳದ್ದೆಲ್ಲ ಹೆಂಗೆ ಅಂದ್ರೆ ಭೂಲೋಕದ ಸ್ಪರ್ಶ ಮಾಡಲ್ಲ. ಯಾವ ದೇವತೆಗಳು ಅವತಾರ ಮಾಡಿ ಬರ್ತಾರೆ ಭೂಮಿನಲ್ಲಿ ಅವ್ರು ಮಾತ್ರ ಭೂಮಿ ಮೇಲೆ ಹೆಜ್ಜೆ ಊರ್ತಾರೆ. ಮನುಷ್ಯರು ಕೂಡ ಅನ್ನ ತಿಂತಾರೆ, ಮಲ್ಕೊಳ್ತಾರೆ. ಅವತಾರ ಮಾಡದೆ ಮೂಲ ರೂಪದಿಂದಲೇ ಯಾವ ದೇವತೆಗಳು ಬರ್ತಾರೆ ಅವರು ಭೂಸ್ಪರ್ಶ ಮಾಡಲ್ಲ, ಭೂಮಿ ಮೇಲೆ ಹೆಜ್ಜೆ ಊರಲ್ಲ, ಆಕಾಶದಲ್ಲಿ ಹಾರ್ಕೊಂಡೇ ಬರ್ತಕ್ಕಂಥವ್ರು ಅವರೆಲ್ಲ. ಅವ್ರ ಮನೆಗೆ ಬಂದ್ರು, ಆಸನ ಕೊಟ್ಟು ಅರ್ಘ್ಯಪಾದ್ಯಾಚಮನಗಳೆಲ್ಲ ಆಯ್ತು, ಕೂತಿದ್ದಾರೆ. ಕೂತಾಗ ಏನಪ್ಪಾ ನಿಮ್ ಡೌಟ್ಸ್ ಏನಿದೆಯಯ್ಯ ಕೇಳಯ್ಯ ಅಂತ ಕೇಳಿದ್ದಕ್ಕೆ ವಸುದೇವ ಕೇಳ್ತಾನೆ, ಸ್ವಾಮಿ ದೇವರ ಬಾಲಲೀಲೆ ನೋಡ್ಬೇಕು, ದೇವರ ತಂದೆ ತಾಯಿ ಆಗ್ಬೇಕು ಅಂತ ಮಾತ್ರ ತಪಸ್ಸು ಮಾಡಿದ್ವಿ. ಮೋಕ್ಷ ಕೊಡುವ ದೇವರನ್ನ ಕರೆಕ್ಟ್ ಆಗಿ ಏನ್ ಕೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಇವಾಗ ನಾನು ಫೀಲ್ ಮಾಡ್ತಾ ಇದ್ದೇನೆ, ದಯಮಾಡಿ ಆ ದೇವರ ಗುಣವನ್ನು ಹೇಳ್ರಿ. ನಮ್ಮ ಮನೇಲಿ ಅವತಾರ ಮಾಡಿದ್ದಾನಲ್ಲ ದೇವರು ನನ್ ಮಗನಾಗಿ, ಅವನ ಗುಣವನ್ನ ಹೇಳ್ಬೇಕು ನೀವು ಅಂತ ಪ್ರಾರ್ಥನೆ ಮಾಡಿದಾಗ ನಾರದರು, ಹೌದಪ್ಪ ದೇವರ ಗುಣಾನುಸಂಧಾನವನ್ನು ಮಾಡಬೇಕಾದ್ದು ಪ್ರಧಾನವಾದ ಕರ್ತವ್ಯ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವರು ಶುರು ಮಾಡಿದ್ದೆ ನಾರಾಯಣ. ಆ ನಾರಾಯಣನ ಮಗ ಚತುರ್ಮುಖ ಬ್ರಹ್ಮ, ಚತುರ್ಮುಖ ಬ್ರಹ್ಮನ ಮಗ ಸ್ವಯಂಭುವ ಮನು, ಆ ಸ್ವಯಂಭುವ ಮನುವಿನ ಮಗ ಪ್ರಿಯವ್ರತ, ಆ ಪ್ರಿಯವ್ರತನ ಮಗ ಆಗ್ನೇಧ್ರ, ಆ ಆಗ್ನೇಧ್ರನ ಮಗ ನಾಭಿ, ಆ ನಾಭಿಯ ಮಗ ಋಷಭ. ಆ ಋಷಭನಿಗೆ ಜಯಂತಿ ದೇವಿಯಲ್ಲಿ 100 ಜನ ಮಕ್ಕಳಾಗ್ತಾರೆ. ಆ 100 ಜನ ಮಕ್ಕಳಲ್ಲಿ ತೇಷಾಂತು ಭರತ ಶ್ರೇಷ್ಠ ಅಂತ, ಆ 100 ಜನ ಮಕ್ಕಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಯಾರು ಅಂದ್ರೆ ಚಕ್ರವರ್ತಿಯಾದಂತ ಭರತ. ಅವನ ಹೆಸರಿಂದಲೇ ಈ ದೇಶಕ್ಕೆ ಭಾರತ ಅಂತ ಕರೀತೇವೆ. ಅವನು ಒಬ್ಬ. ಇನ್ನು ಅವನ 9 ಜನ ತಮ್ಮಂದ್ರೆ 100 ಜನದಲ್ಲಿ ಒಬ್ಬಂದ್ ಹೆಸರೇಳಾಯ್ತು. ಇನ್ನೆಷ್ಟು ಜನ ಇದ್ದಾರೆ? 99 ಜನ ಇದ್ದಾರೆ. 99 ಜನದಲ್ಲಿ 9 ಜನ ಈ ಜಂಬೂ ದ್ವೀಪದ 9 ದ್ವೀಪಗಳಿಗೆ ಖಂಡಗಳಿಗೆ ರಾಜರಾಗ್ಬಿಟ್ರು. ಅಲ್ಲಿಗೆ 90ರಲ್ಲಿ ಎಷ್ಟಾಯ್ತು? 100ರಲ್ಲಿ 10 ಹೋಯ್ತು. ಭರತ ಇಡೀ ದ್ವೀಪಕ್ಕೆ ಖಂಡಕ್ಕೆ ರಾಜ. ಉಳಿದ ಅವಾಂತರ ದ್ವೀಪಗಳಿಗೆ ಅವನ ತಮ್ಮಂದ್ರು ರಾಜರು 10 ಜನ ಆಯ್ತು. ಇನ್ನ 81 ಜನ ಕರ್ಮತಂತ್ರ ಪ್ರವಕ್ತಾರ ಅಂತ ಕರ್ಮಗಳನ್ನು ಹೇಗೆ ಮಾಡಬೇಕು ಅನ್ನುವ ಶಾಸ್ತ್ರಗಳನ್ನೆಲ್ಲ ಬರೆದು ಕ್ಷತ್ರಿಯರಾಗಿದ್ದವರು ಬ್ರಾಹ್ಮಣರಾಗಿ ಹೋಗ್ಬಿಟ್ರು. ಎಷ್ಟು ಜನ? 81 ಜನ. ಅಲ್ಲಿಗೆ 91 ಜನ ಮಕ್ಕಳು. 81 ಜನ ಬ್ರಾಹ್ಮಣ ಗೋತ್ರವನ್ನ ಪಡೆದು ಹೊರಟೋದ್ರು. 9 ಜನ ತುಂಡು ರಾಜರಾದ್ರು. ಭರತ ಇಡೀ ರಾಜನಾದ. 91 ಜನ ಆಯ್ತು. ಇನ್ನ ಉಳಿದವರು 9 ಜನ, ಅವರು ಸನ್ಯಾಸಿಗಳಾಗ್ಬಿಟ್ರು. ಸನ್ಯಾಸಿಗಳಾಗಿ ನಾರಾಯಣ ಪರಾಯಣ ಶ್ರಮಿಣ ಊರ್ಧ್ವಮಂಚಿನ ಅಂತ ಈ ಶಬ್ದಗಳನ್ನೆಲ್ಲ ಕೇಳಿಬಿಟ್ರೆ ಜೈನರ ಸನ್ಯಾಸಿಗಳನ್ನ ಶ್ರಮಣರು ಅಂತ ಕರೀತಾರೆ. ಶ್ರಮಣರು ಇಲ್ಲಿ ಬಂದು ಚಾತುರ್ಮಾಸ್ಯ ಕೂತಿರ್ತಾರೆ ಯಾವಾಗ್ಲೂ. ಅವ್ರದೆಲ್ಲ ಹೆಂಗೆ ಚಾತುರ್ಮಾಸ್ಯ ಆದ ನಂತರ 48 ದಿನ ಮಾತ್ರ ಅಲ್ಲ, ಇಡೀ 4 ತಿಂಗಳು ಚಾತುರ್ಮಾಸ್ಯ ಕೊಡ್ತಾರೆ. ಶಾಸ್ತ್ರದಲ್ಲಿ ಹೇಳಿದ ಕೆಲವು ವಿಷಯಗಳನ್ನ ಅವ್ರು ತಗೊಂಡು ಮಾಡಿಫೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಅಧ್ವಾನವೇ. ಅದರ ಪ್ರಧಾನವಾದ ಅಂಶ ಅವ್ರದ್ದೇನು ಅಂತಂದ್ರೆ ನೀರು, ಆಹಾರದಲ್ಲಿ ಅವರಿಗೆ ಬದ್ಧತೆ ಇಲ್ಲ. ಅಕಸ್ಮಾತ್ ನೀರು ಕುಡಿತಾ ಇರ್ತಾರೆ, ಪರ್ಣಪಾತ್ರೆ ಇದು ಕೈಯಲ್ಲಿ
ಎರಡನೇ ಸ್ಕಂದ ಭಾಗವತ ಏನ್ ಹೇಳುತ್ತೆ ಅದರಂತೆ ಜೀವನ. ಕೈಯಲ್ಲಿ ನೀರ್ ಹಾಕೊಂಡು ಕುಡಿತಾರೆ, ಒಂದ್ ಲೋಟ ಅಷ್ಟ್ ಬಗ್ಸೋಷ್ಟು ಮಾತ್ರ ಅಷ್ಟೇ ಹಾಕ್ತಾ ಇರ್ಬೇಕು, ಅವ್ರು ತಿಂತಾ ಇರ್ಬೇಕು. ಅದಾದ್ಮೇಲೆ ವಾಹನವನ್ನ ಅವರು ಯಾವತ್ತೂ ಹತ್ತೋದಿಲ್ಲ. ಇದು ಶಾಸ್ತ್ರಗಳು ಸನ್ಯಾಸಿಗಳಿಗೆ ವಿಧಾನ ಮಾಡಿದ ಪ್ರಧಾನ ಒಂದು ಭಾಗ. ಇವತ್ತು ಕಲಿಗಾಲ ಸನ್ಯಾಸಿಗಳು ಅದೊಂದು ಧರ್ಮಶಾಸ್ತ್ರದ ಒಂದು ವಾಕ್ಯ ಇದೆ, ವಾಹನಸ್ಥಂ ಯತಿಂ ದೃಷ್ಟ್ವಾ ಸಚೈಲಂ ಸ್ನಾನಮಾಚರೇತ್ ಅಂತ. ಗಾಡಿಯಲ್ಲಿ ವಾಹನದಲ್ಲಿ ಓಡಾಡುವ ಸನ್ಯಾಸಿ ನೋಡ್ಬಿಟ್ರೆ ಹುಟ್ಟು ಬಟ್ಟೆ ಸ್ನಾನ ಮಾಡಬೇಕು ಅಂತ. ಇವತ್ತೆಲ್ಲ ಧರ್ಮ ಪ್ರಚಾರ ಇವತ್ತು ಸ್ವಲ್ಪ ಮಾಡಿಫೈಡ್ ಆಗಿ ಅಪ್ಡೇಟ್ ಆಗಿ ಮಾಡ್ಬೇಕಾದ್ರಿಂದ ಮಾಡಕ್ ಆಗಲ್ಲ. ಆ ಜೈನರು ಇವತ್ತು ಅದನ್ನ ಉಳಿಸ್ಕೊಂಡ್ ಬಂದಿದ್ದಾರೆ. ಇನ್ನೊಂದು ಈ ಹೈವೇಗಳಲ್ಲಿ ನೋಡಿದ್ರೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಸುಸ್ತಾದ್ರೆ ಆ ಮನದ ಕೆಳಗಡೆ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ವಿಚಿತ್ರವಾದಂತಹ ಕ್ರಮ ಅವ್ರದ್ದು. ಅವರಿಗೆ ಶಾಸ್ತ್ರ ಕೊಟ್ಟ ಹೆಸರು ಶ್ರಮಣ ಅಂತ, ದೇಹಕ್ಕೆ ದಂಡನೆಯನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಅಂತ. ಅವರು ಕದ್ದಿದ್ದು ನಮ್ಮಿಂದ, ಭಾಗವತಾದಿ ಗ್ರಂಥಗಳಿಂದ ಈ ಶಬ್ದವನ್ನು ಅವ್ರು ಏನ್ ಮಾಡಿದ್ರು, ಕದ್ದು ಉಪಯೋಗ ಮಾಡಿಕೊಂಡು ಇಲ್ಲಿ ಏನ್ ಬೇಕೋ ಅದನ್ನ ಮಾತ್ರ ತಗೊಂಡು ಮಿಕ್ಕಿದ್ದೆಲ್ಲ ಬಿಟ್ಬಿಟ್ರು. ಮಿಕ್ಕಿದ್ದೆಲ್ಲ ಬಿಟ್ಟಿದ್ದಾರೆ ಅಂತಂದ್ರೆ ಪಾಪ ಇವತ್ತು ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಜೈನರಲ್ಲಿ ಅವರದ್ದೇ ಆದಂತಹ ಗ್ರಂಥ ಇದೆ ಅಂದ್ರೆ ಯಾರು ನಂಬೋ ಹಾಗೆ ಇಲ್ಲ ಪಾಪ. ಅಷ್ಟು ಅವರ ಶಾಸ್ತ್ರದಿಂದ ದೂರ ಆಗ್ಬಿಟ್ಟಿದ್ದಾರೆ. ಗೋಪ ಗಣೇಶನ್ ಪೂಜೆ ಮಾಡ್ತಾರೆ, ಅನಂತನ ಹಬ್ಬ ಮಾಡ್ತಾರೆ, ಪಾಪ ಎಲ್ಲ ಮಾಡ್ತಾರೆ. ಆಕ್ಚುಲ್ ಅವರ ದೇವರೇ ಇಲ್ಲ. ಅವರಲ್ಲಿ ದೇವರನ್ನ ಒಪ್ಪದ ನಾಸ್ತಿಕ ಸಿದ್ಧಾಂತ ಅದು ಅವೈದಿಕ ಮತ. ಅದು ಬೌದ್ಧ ಜೈನ ಎರಡೇನಿದೆ. ಪ್ರಾಚೀನವಾದದ್ದು ಜೈನ, ಜೈನದ ಕವಲು ಯಾವುದು? ಬೌದ್ಧ. ಆ ಜೈನರಲ್ಲಿ ಬಂದ ಜಿನ ಅಂತ ಒಬ್ಬ ಇದ್ದಾನೆ, ಆ ಜಿನನ ಮಗನೇ ಶುದ್ಧೋಧನ, ಆ ಶುದ್ಧೋಧನನ ಮಗನೇ ಭಗವಂತ ಬುದ್ಧನಾಗ ಅವತಾರ ಮಾಡಿದ್ದು. ಆದ್ದರಿಂದ ಪ್ರಾಚೀನ ಜೈನ ಮತ, ಆ ಜೈನದ ಕವಲು ಬೌದ್ಧ. ಆ ಬೌದ್ಧರು ಎಡವಟ್ಟಾಗೋಗಿದೆ ಬಿಡಿ ಇವತ್ತೆಲ್ಲ. ಜೈನರದ್ದು ಪಾಪ ಅವರಲ್ಲಿ ಪ್ರಚಾರ ಪ್ರಭಾವ ಎಲ್ಲ ಕಡಿಮೆ ಆಗಿ ನಮ್ಮ ದಕ್ಷಿಣ ದೇಶ ತುಂಬಾ ಒಂದು ಟೈಮಲ್ಲಿ ಜೈನರದ್ದೇ ಪರಿಪೂರ್ಣವಾದ ಪ್ರಾಬಲ್ಯ. ಅದನ್ನು ತೋರಿಸುವಂತೆ ಕರ್ನಾಟಕದಲ್ಲಿ ಅಲ್ಲಲ್ಲಿ ಜೈನರು ಇದೆ, ಧರ್ಮಸ್ಥಳ ಎಲ್ಲ ಇದೆಯಲ್ಲ, ಹಾಗೆ ಒಂದ್ 2-3 ಕಡೆಯಲ್ಲಿ ಜೈನರೇ ಆಳುಪ ವಂಶ ಅಂತ ಬರುತ್ತೆ. ಆಳುಪರೆಲ್ಲ ಜೈನರೇ. ಅವರೆಲ್ಲ ಜೈನರಾಗಿ ಸನಾತನ ಧರ್ಮಕ್ಕೆ ವಿರೋಧ ಇಲ್ಲದೇ ಇರುವಂತೆ ಮಾಡಿದವರು ಅವರೆಲ್ಲ. ಈ ಹೊಯ್ಸಳರೆಲ್ಲ ಒಂದ್ ಕಾಲದ ರಾಮಾನುಜಾಚಾರ ಸಂಪರ್ಕ ಆಗೋ ತನಕ ಅವರೆಲ್ಲ ಯಾರು ಬಿಟ್ಟಿದೇವ, ಅವರು ಇವರೆಲ್ಲ ಜೈನರೇ ತಾನೆ. ಈ ದೃಷ್ಟಿಯಲ್ಲಿ ಶ್ರಮಣ, ಭಿಕ್ಷುಕ ಅದೆಲ್ಲ ಶಬ್ದಗಳು ನಮ್ಮ ವೈದಿಕ ಧರ್ಮದ ಸನ್ಯಾಸಿಗಳನ್ನು ಹೇಳುವ ಶಬ್ದಗಳು. ಅದನ್ನ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಹೈಜಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಶ್ರಮಣರು ಬಂದ್ರು ಅಂದ್ರೆ ನಮ್ಗೆಲ್ಲ ಒಂಥರ ಹೋಗುತ್ತೆ, ಅವ್ರು ಬಂದ್ರು ಅಂತಾನೆ ಅರ್ಥ. ಆಕ್ಚುಯಲ್ ಆಗಿ ಶ್ರವಣಾಹ ಊರ್ಧ್ವಂತಿನಃ ಅಂತ ಈ ಜ್ಞಾನಿಗಳ ಬಗ್ಗೆ ಮಾತಾಡುತ್ತೆ ಶುಕಾಚಾರ್ಯ. ಅವರು ಊಟವೇ ಇಲ್ಲದೆ, ನಿದ್ರೇನೇ ಇಲ್ಲದೆ ನಿರಂತರವಾಗಿ ಸಂಚಾರ ಮಾಡ್ತಾ ನಾರಾಯಣನಲ್ಲಿ ಅಪಾರವಾದ ಭಕ್ತಿ ಶ್ರದ್ಧೆಗಳನ್ನು ಮಾಡ್ತಾ ಇದ್ದಂತ 9 ಜನ ಅಣ್ಣ ತಮ್ಮಂದ್ರು. ಕವಿರ್ ಹರಿರ್ ಅಂತರಿಕ್ಷ, ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದ್ರುಮಿಳ ಚಮಸ ಮತ್ತು ಕರಭಾಜನ ಅಂತ 9 ಜನ ಮಹಾನುಭಾವರಾದಂಥವರು. ಅವ್ರಿಗೆ ಯಾರಾದ್ರೂ ಇಂಥ ಡೌಟ್ ಇದೆ, ನಮ್ಗೆ ಯಾರು ಕ್ಲಿಯರ್ ಮಾಡೋರು ಇಲ್ವಲ್ಲ ಅಂತ ಅವ್ರ ಬಗ್ಗೆ ಸ್ಮರಣೆ ಮಾಡ್ಕೊಂಡ್ರೆ ಸಾಕಂತೆ ಆ ಲೋಕಕ್ಕೆ ಹೋಗ್ಬಿಡ್ತಾ ಇದ್ರು. ಆದ್ರೆ ಒಬ್ಬೊಬ್ರೆ ಹೋಗಲ್ಲ. ಅವ್ರದ್ದೇನು ಅಂದ್ರೆ, ಒಬ್ಬ ಮಾಡಿದ ಉಪದೇಶ ಅರ್ಥ ಆಗ್ಬೇಕು ಅಂದ್ರೆ 9 ಜನದ್ದು ಕೇಳಬೇಕು. ಅದೇ ಸಮಸ್ಯೆ ಆಗೋದು. ಒಬ್ಬಂದೇ ಅರ್ಥವಾಗಲ್ಲ, 9 ಜನ ತಗೊಂಡು ನಾವೇನ್ ಮಾಡೋಣ ಅಂತ ನಾವು ಕೂತ್ರೆ ಅವ್ರ ಉಪದೇಶ ಹಂಗಲ್ಲ. ಅವರ ತತ್ವ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಒಟ್ಟು ಅರ್ಥ ಆಗ್ಬೇಕು ಅಂದ್ರೆ ಆ 9 ಜನ ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ಒಂದು ಲೈನ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಅಲ್ಲೊಂದು ಇಲ್ಲೊಂದು ಕನ್ಫ್ಯೂಸ್ ಆಗಿ ಹೊರಟೋಗ್ತೀವಿ. ಹೋದ್ರೆ 9 ಜನ ಹೋಗ್ತಾರೆ, ಹೋಗ್ಲಿಲ್ಲ ಎಲ್ಲೂ ಹೋಗಲ್ಲ. ಅಂತ ಮಹಾನುಭಾವರವರು. ಭೂಮಿ ಸ್ವರ್ಗ ಪಾತಾಳ ಅಲ್ಲಿ ಅಗ್ನಿಲೋಕ ವರುಣಲೋಕ ಬೇಕಾದಲ್ಲಿ ಸಂಚಾರ ಮಾಡುವಂತಹ ಜ್ಞಾನಿಗಳು. ಸಂಚಾರ ಮಾಡ್ತಾ 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 ನಾರದರಂತಾರೆ, ಅವ್ರು ಒಂದ್ಸಲ ನೇರವಾಗಿ ನಿಮಿರಾಜನ ಮನೆಗೆ ಬಂದ್ರು. ಆ ನಿಮಿಯ ಬಗ್ಗೆ 9ನೇ ಸ್ಕಂದ ಹೇಳ್ಬೇಕಾದ್ರೆ ಹೇಳ್ದೆ ನಾನು. ಆ ನಿಮಿರಾಜ ಒಂದು ಜ್ಞಾನ ಸತ್ರ ಮಾಡ್ತಾ ಇದ್ದ. ಆ ಜ್ಞಾನ ಸತ್ರ ಮಾಡುವಾಗ ಇವರು ಬಾಬಾ ನಿಮಿ ರಾಜ ಸತ್ರ ಮಾಡ್ತಾ ಇದ್ದಾನೆ, ಬರೀ ಊಟ ಯಜ್ಞದಲ್ಲೇ ಪರ್ಯವಸಾನ ಆಗಬಾರ್ದು, ಜ್ಞಾನಕಾರಿ ಆಗ್ಬೇಕು ಅಂತ ಈ ಮಹಾನುಭಾವರು ಬಂದ್ರು.
ಒಂದು ಹೋಮ ಆಗ್ತಾ ಇರುತ್ತೆ. ಹೋಮ ಆಗುವಾಗ ಯಾರೋ ಬರ್ತಾರೆ. ಬಂದಾಗ ನೀ ಯಜಮಾನ ಅಲ್ಲಿ ಆಹುತಿಯನ್ನು ಹಾಕ್ತಾ ಕೂತಿದ್ದಾಗ ಬಂದವ್ರನ್ನ ರಿಸೀವ್ ಮಾಡ್ಬೇಕು ಅಂತ ಕೆಲವು ಜನಗಳನ್ನು ಇಟ್ಟಿರ್ತಾನೆ ಅಲ್ವಾ. ನಿನ್ ಕೆಲಸ ಏನಪ್ಪಾ, ಬಂದವ್ರನ್ನ ನಗತಾ ಒಳಗ್ ಕರೆದು ಕೂಡ್ಸೋದಷ್ಟೇ. ವೀಳ್ಯ ಕೊಡೋನ್ ಬೇರೆ, ಊಟಕ್ಕೆ ಕರ್ಕೊಂಡು ಹೋಗೋನ್ ಬೇರೆ. ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತಲ್ಲ, ದೇವತೆಗಳನ್ನ ಆಹ್ವಾನ ಮಾಡ್ಲಿಕ್ಕೆ ಜವಾಬ್ದಾರಿ ಯಾರಿಗೆ ಅಂದ್ರೆ ಸುಬ್ರಹ್ಮಣ್ಯನಿಗೆ. ಶ್ರೀನಿವಾಸ ಆದೇಶ ಮಾಡಿ ದೇವಾಹ್ವಾನೆ ಕುಮಾರೋಭೂತ್ ಅಂತ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಬಾಗಿಲಲ್ಲಿ ನಿಂತು ಒಳಗ್ ಬನ್ನಿ ಅಂತ ಕರೆಯೋ ಜವಾಬ್ದಾರಿ ಯಾರ್ದು? ಸ್ಕಂದನದ್ದು. ಅಲ್ಲಿ ಕಳ್ಳರು ಬಂದ್ರೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರಿಗೆ? ಯಮಧರ್ಮರಾಜನಿಗಂತ. ಯಾವ ಕಳ್ಳ ಬರೋದೇ ಅಲ್ಲ ಅಲ್ಲಿ, ಬಂದು ಕಳ್ಳನು ಏನು ಮಾಡಲ್ಲ ಅಲ್ಲಿ ಅಲ್ವಾ, ಯಮನೇ ನೋಡ್ಕೊಳಕ್ ಇಟ್ಟಿದ್ರೆ. ಹಾಗೆ ಒಬ್ಬೊಬ್ಬರನ್ನ ಯಜಮಾನನೇ ಎದ್ದು ಹೋಗಲ್ಲ. ಅಗ್ನಿಯಲ್ಲಿ ಆಹುತಿ ಆಗ್ತಾ ಕೂತಿದ್ರೆ, ದೇವ್ರ ಪೂಜೆ ಮಾಡ್ತಾ ಕೂತಿದ್ರೆ, ಬನ್ನಿ ಕೂತ್ಕೊಳ್ಳಿ ಇಲ್ಲಿ ಅಂತ ಮಧ್ಯದಲ್ಲಿ ಮಾತಾಡ್ಬಿಟ್ರೆ ಕರ್ಮಲೋಪ ಆಗೋಯ್ತು ಅಂತ ಅರ್ಥ. ದೇವತೆಗಳನ್ನ ಕರೆದು ಕೂಡಿಸಿ ಯಾವನ್ನ ಮಾತಾಡಿಸ್ಬಿಟ್ರೆ, ಅದಕ್ಕೋಸ್ಕರವೇ ಇಡ್ಬೇಕು ಒಬ್ಬರನ್ನ. ಬಂದವ್ರನ್ನ ನಾವು ಕರೆದಿರ್ತೇವೆ, ಒಳಗ್ ಬಂದಾಗ ಬನ್ನಿ ಅಂತ ಕರಿಬೇಕಾದ ಜವಾಬ್ದಾರಿ. ಆದ್ದರಿಂದ ಮನೆಯ ಕೆಲಸಗಳಲ್ಲಿ ಈ ದೃಷ್ಟಿಯಲ್ಲಿ ಇಲ್ಲಿಗೂ ಮೇಲೆ ಹೋಮ ಆಗ್ತಾ ಇದೆ. ಈ 9 ಜನ ಬಂದ್ರೆ ಅಗ್ನಿಗಳೇ ಎದ್ದೋಗಿ ಸ್ವಾಗತ ಮಾಡ್ಬಿಟ್ರಂತ. ಆ ಮಹಾನುಭಾವರ ಯೋಗ್ಯತೆ ನೋಡಿ. ಪುರೋಹಿತರು ಎದ್ದೋದ್ರು, ಜ್ಞಾನಿಗಳು ಎದ್ದೋದ್ರು, ರಾಜ ಎದ್ದೋದ. ಅಷ್ಟು ಮಾತ್ರ ಅಲ್ಲ, ಯಜ್ಞಕುಂಡದಲ್ಲಿ ಇದ್ದ ಅಗ್ನಿಗಳೇ ರೂಪವನ್ನ ಧರಿಸಿ ಎದ್ದು ಬಂದ್ಬಿಡ್ತಂತೆ. ಜ್ಞಾನಿಗಳು ಬಂದಾಗ ಕೊಡಬೇಕಾದಂತಹ ದೊಡ್ಡ ಗೌರವ. ಬರ್ತಾ ಇದ್ದ ಇವ್ರು ಸಿಗೋದಿಲ್ಲ ಇತ್ತವರು ಅಂತ ಆಸನದಲ್ಲಿ ಕೂಡಿಸಿ ಅವರಿಗೆ ವಿಶೇಷವಾದ ಮರ್ಯಾದೆಯನ್ನ ಮಾಡ್ತಾನೆ ನಿಮಿರಾಜ. ಮರ್ಯಾದೆಯನ್ನು ಮಾಡಿ ಜ್ಞಾನಿಗಳು ಬಂದಾಗ ಈ ಕರ್ಮಲೋಪ ಆಗೋಯ್ತಲ್ಲ. ಅಗ್ನಿಕುಂಡಕ್ಕೆ ಆಹುತಿ ಹಾಕ್ಲಿಲ್ಲ ಅಂತಂದ್ರೆ ಅಗ್ನಿ ಬೇಜಾರು ಮಾಡ್ಕೊಳ್ತಾನಲ್ಲ ಅಂತಂದ್ರೆ ಅಗ್ನಿನೇ ಪ್ರವಚನ ಕೆಳಕ್ ಕೂತ್ಕೊಡಿ ಅಂತ ಬಂದ. ಜ್ಞಾನಿಗಳು ಬಂದಿದ್ದಾರಪ್ಪ, ನಾರಾಯಣ ಆರಾಧನೆ ಮಾಡುವ ಜ್ಞಾನಿಗಳು ಬಂದಿದ್ದಾರೆ. ನಾನ್ ನಂದೇ ಏನೋ ಕೆಲಸ ಇದೆ ಅಂತ ಮಾಡ್ತಾ ಕೂತರೆ ಉಪಚಾರ ಆಗುವುದು ಯಾರಿಗೆ? ಜ್ಞಾನಿಗಳಿಗೆ ಉಪಚಾರ ಅಲ್ಲ, ಜ್ಞಾನಿಗಳು ಹೇಳುವ ತತ್ವಕ್ಕೆ ಉಪಚಾರ ಆಗತ್ತೆ ಅಂತ ಅಗ್ನಿನೇ ಕೂತಾಗ ನಿಮಿರಾಜ ಆ 9 ಜನಗಳನ್ನ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ದೇವರನ್ನ ಬೇಕಾದ್ರೆ ಕಷ್ಟಪಟ್ಟು ಹೆಂಗೋ ಹಂಗೋ ಮಾಡಿ ಹುಡುಕ್ಬಿಡ್ಬೋದು. ದುರ್ಲಭಂ ವೈಕುಂಠ ಪ್ರಿಯ ದರ್ಶನಂ. ದೇವರಿಗೆ ಪ್ರಿಯರಾದ ಜ್ಞಾನಿಗಳ ದರ್ಶನ ತುಂಬಾ ಕಷ್ಟ. ಮನುಷ್ಯ ಜನ್ಮ ಪಡೆದು ದೇವರ ದರ್ಶನವನ್ನ ಮಾಡುವ ದಾರಿ ಸಿಕ್ಬಿಡುತ್ತೆ. ದೇವರನ್ನ ತಿಳಿದುಕೊಂಡಂತಹ ಶಾಸ್ತ್ರಾಧ್ಯಯನವನ್ನು ಮಾಡಿದಂತಹ ಜ್ಞಾನಿಗಳ ಸಂಪರ್ಕ ಸಿಗೋದು ಬಹಳ ಕಷ್ಟ. ಆದ್ದರಿಂದ ತತ್ವವನ್ನ ನೀವು ತಿಳಿಸಿಕೊಟ್ಬಿಡ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಒಬ್ಬೊಬ್ಬರೇ ಹೇಳ್ತಾರೆ. ಆ ಒಬ್ಬೊಬ್ರು ಹೇಳಿ ಎಲ್ಲಾ ನಾನು ಹೇಳಕ್ ಹೋಗಲ್ಲ, ಪ್ರಧಾನ ಅಂಶಗಳನ್ನ ಮಾತ್ರ ಹೇಳ್ತೀನಿ. ನಾವು ದೇವರ ಕಡೆಯವರಾಗಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನಿಮಿರಾಜ ಮೊದಲು ಕವಿ ಮುನಿಗಳನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಆ ಕವಿಗಳು ಹೇಳ್ತಾರೆ. ಇವತ್ತು ನಾವೆಲ್ಲ ಎಲ್ಲ ಕರ್ಮಗಳನ್ನ ಮಾಡಿ ಕೊನೆಯದಾಗಿ ಹೇಳುವಂತಹ ಮಂತ್ರ ಅದು ಶ್ಲೋಕ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾ ಅನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಕವಿಗಳು ಹೇಳುವ ಮೊದಲನೇ ಮಾತು ಕಾಯೇನ ವಾಚ ಮನಸಾ ಇಂದ್ರಿಯ ಇರುವ. ಕಾಯ ವಾಚ ಮನಸ್ಸು ಇಂದ್ರಿಯ ಏನೇ ಮಾಡ್ಲಿ ಮನಸ್ಸಿನಿಂದ ಬುದ್ಧಿಯಿಂದ ಆಲೋಚನೆ ಮಾಡಿದ್ದು, ಊಟ ಮಾಡಿದ್ದು, ಮಲಗಿದ್ದು, ಓಡಾಡಿದ್ದು ಎಲ್ಲವನ್ನ ನಾರಾಯಣಾಯೇತಿ ಸಮರ್ಪಯೇತ್ತತ್. ಅದೆಲ್ಲವನ್ನ ನಾರಾಯಣನಿಗೆ ಸಮರ್ಪಣೆ ಮಾಡಬೇಕು. ಅದನ್ನ ನಾವು ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ನಾವು ಮಾಡ್ಕೊಂಡಿದ್ದೇವೆ. ಅವ್ರು ಉಪದೇಶ ಮಾಡಿದ್ದೇನು ಸಮರ್ಪಯೇತ್ತತ್ ಅಂತ ಅವ್ರು ಉಪದೇಶ ಮಾಡಿದ್ದನ್ನ ಸಮರ್ಪಯಾಮಿ ಅಂತ ನಾವು ಅದನ್ನ, ಅಂದ್ರೆ ಈ ಶ್ಲೋಕ ಹೇಳದೆ ಯಾವ ಕರ್ಮಗಳನ್ನು ಮುಗಿಸೋ ಹಾಗೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಭಾಗವತ. ಇದು ಭಾಗವತದಲ್ಲಿ ಬಂದಿದ್ಯೋ ಇಲ್ವೋ ಅಂತಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಈ ಶ್ಲೋಕ ಹೇಳ್ತಾ ಇರ್ತಾರೆ, ತಿಳ್ಕೊಳ್ಬೇಕು. ಆದ್ದರಿಂದ ಅವರು ಅದನ್ನು ಉಪದೇಶ ಮಾಡ್ತಾರೆ. ಅದಾದ್ಮೇಲೆ ಹರಿಯನ್ನ ಅವನು ಕೇಳ್ತಾನೆ, ನಾನೇನು ಅನುಸಂಧಾನ ಮಾಡಬೇಕು, ದೇವರು ಸೃಷ್ಟಿ ಇತ್ಯಾದಿಗಳನ್ನು ಹೇಗೆ ಮಾಡ್ತಾನೆ ಎಂದಾಗ 2, 3ನೇ ಸ್ಕಂದದಲ್ಲಿ ಹೇಳಿದ್ದೇವೆ ನಾವು ಅದನ್ನ. ತ್ರಿಗುಣಗಳ ಮೂಲಕ ವಿಷ್ಣುವಾಗಿ ಜಗಸ್ಥಿತಿಯನ್ನು ಮಾಡ್ತಾನೆ, ಬ್ರಹ್ಮರೂಪದಿಂದ ಬ್ರಹ್ಮನಲ್ಲಿದ್ದು ಸೃಷ್ಟಿ ಮಾಡ್ತಾನೆ, ಶಿವರೂಪದಿಂದ ಶಿವನಲ್ಲಿದ್ದು ಲಯಾದಿಗಳನ್ನು ಮಾಡ್ತಾನೆ ಅಂತ ದೇವರ ಸೃಷ್ಟಿಯಾದಿಗಳನ್ನ ಮಾಡತಕ್ಕಂತಹ ವಿಷಯಗಳನ್ನ ಅಲ್ಲಿ ನಿರೂಪಣೆ ಮಾಡ್ತಾರೆ.
ಅದಾದ್ಮೇಲೆ ಆ ದೇವರ ಮಹಿಮೆಗಳನ್ನ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ದೇವರ ಮಹಿಮೆ ಯಾವುದು ಮಾಯಾ ಅಂತ ಕರೀತಾರೆ ಅದನ್ನು. ಅದು ತುಂಬಾ ವಿಚಿತ್ರವಾದದ್ದು. ದೇವರ ಮಾಯಾ ಅಂತಂದ್ರೆ ಒಬ್ಬರಿಗೆ ಪ್ರೇರಣೆ ಮಾಡಿದಾಗೆ ದೇವರು ಮತ್ತೊಬ್ಬರಿಗೆ ಪ್ರೇರಣೆ, ಅದೇ ಮಾಯೆ ದೇವರದು. ಒಂದು ಸಲ ಪ್ರೇರಣೆ ಮಾಡಿದ್ರೆ ಎಲ್ರಿಗೂ ಒಂದೇ ತರ ಮಾಡ್ಬೇಕಲ್ಲ, ದೇವರ ಹಂಗಿಲ್ವಂತೆ. ಒಬ್ಬೊಬ್ಬರಿಗೆ ಒಂದೇ ಕಾಲದಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾ, ಇದು ಮಾಯಿನಾ ಅಭಿಮೋಹಿನಿ ಅಂತ. ಮಹಾ ಮಾಯಾವಿಗಳಿಗೂ ಮೋಹವನ್ನ ಮಾಡತಕ್ಕಂತ ಮಹಾಮಹಿಮೆ ದೇವರದ್ದು ಅಂತ. ಇನ್ನು ಮುಂದಿನ ಜ್ಞಾನಿಗಳನ್ನ ಪ್ರಶ್ನೆ ಮಾಡ್ತಾನೆ, ದೇವರ ಪೂಜೆ ಮಾಡೋದು ಹೆಂಗೆ ಅಂತ. ಆ ಪ್ರತಿಮೆಗಳನ್ನ ಇಟ್ಟುಕೊಂಡು ಷೋಡಶೋಪಚಾರ ಪೂಜೆಗಳನ್ನ, ಇದನ್ನೆಲ್ಲ 12ನೇ ಸ್ಕಂದದಲ್ಲಿ ಷೋಡಶೋಪಚಾರ ಪೂಜೆ ವಿಸ್ತಾರವಾಗಿ ಹೇಳ್ತಾರೆ, ಅಲ್ಲಿ ಹೇಳ್ತೀನಿ ನಾನು ಅದನ್ನ. ಷೋಡಶೋಪಚಾರ ಪೂಜೆ ಮಾಡೋದು ಹೇಗೆ ಅಂತ ಅನ್ನೋದನ್ನ ಪುರುಷ ಸೂಕ್ತಾದಿಗಳಿಂದ ಮಾಡಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ದೇವರ ಅವತಾರಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದಾಗ ಇಲ್ಲಿ ಹೇಳ್ತಾರೆ, ದೇವರ ಅವತಾರದಲ್ಲಿ ಮೊದಲನೇ ಅವತಾರ ಯಾವುದು ಅಂತ ಅಲ್ಲಿ ಒಂದು ಹೇಳಿದ್ರು. ಇಲ್ಲಿ ಹೇಳ್ತಾರೆ, ಹಂಸಸ್ವರೂಪ್ಯ ವದದಚ್ಯುತ ಆತ್ಮಯೋಗಂ ದತ್ತ ಕುಮಾರ ಋಷಭ ಭಗವಾನ್ ಪಿತಾನಹ ಅಂತ ಅವ್ರು ಹೇಳ್ಬೇಕಾದ್ರೆ, ಹಂಸಸ್ವರೂಪಿ ಅವದದಚ್ಯುತ ಆತ್ಮಯೋಗಂ. ಆತ್ಮಯೋಗ ಚತುರ್ಮುಖ ಬ್ರಹ್ಮದೇವರಿಗೆ ಸನಕಾದಿಗಳು ಪ್ರಶ್ನೆ ಕೇಳ್ತಾರಂದು, ಅಪ್ಪ ನಂಗೊಂದು ಡೌಟ್ ಇದೆ, ಉತ್ತರ ಕೊಡ್ಬೇಕು ನೀನು ಅಂತ ಪ್ರಾರ್ಥನೆ ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರಿಗೆ ಗೊತ್ತಿದೆ ಉತ್ತರ, ಆದ್ರೆ ದೊಡ್ಡವರಿಂದ ಬಂದ್ರೆ ಇನ್ನೂ ಜಾಸ್ತಿ ಬೆಲೆ ಅದಕ್ಕೆ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಭಗವಂತನ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರ ಮನೆಯಲ್ಲಿದ್ದ ಒಂದು ಕಂಬದ ಮೇಲೆ ಬಿಳಿಯಾದ ಹಂಸ ಪಕ್ಷಿ ಬಂದು ಕೂತ್ಕೊಳ್ತು. ತುಂಬಾ ಶುದ್ಧವಾದ ಬಿಳಿ ಬಣ್ಣ ಹಂಸ ಪಕ್ಷಿ ಅದು ಕೂತ್ಕೊಳ್ತು. ಪಕ್ಷಿ ಮಾತಾಡ್ತಾ ಇದೆ. ಸನಕಾದಿಗಳಂತ, ಇದೇನ್ ಪಕ್ಷಿ ಮಾತಾಡ್ತಾ ಇದೆಯಲ್ಲ? ಹಾಗಂದು, ಅಷ್ಟೇ ನಿಮ್ ಯೋಗ್ಯತೆ. ಪಕ್ಷಿ ಮಾತಾಡುತ್ತೆ ಅಂದ್ರೆ ನಾನೇ ನಮಸ್ಕಾರ ಮಾಡ್ತಾ ಇದ್ದೀನಿ ಆ ಪಕ್ಷಿಗೆ ಅಂದ್ರೆ ಸಾಮಾನ್ಯವಾದ ಪಕ್ಷಿ ಅಲ್ಲಪ್ಪ, ಅದು ನಾರಾಯಣನೇ ಹಂಸರೂಪಿಯಾಗಿ ಬಂದಿದ್ದಾನೆ ಅಂತ. ಹಂಸರೂಪದ ಭಗವಂತ ಬ್ರಹ್ಮಾದಿಗಳಿಗೆ ಪಾಠ ಮಾಡಿದ ರೂಪ ಅದು. ಅಂತಹ ಹಂಸನನ್ನ ನಿತ್ಯದಲ್ಲಿ ಜಪ ಮಾಡ್ತಾ ವಾಯುದೇವರು ನಮ್ಮ ದೇಹದಲ್ಲಿದ್ದು 21,000 ಬಾರಿ ಚಿಂತನೆ ಮಾಡ್ತಾ ಇರ್ತಾರೆ. ಧ್ಯಾಯೇ ದ್ರವೀಂದು ಮರವಿಂದು ಸಹಸ್ರ ಕಾಂತಿಂ ಪ್ರಿಯಾ ಸಹಿತ ಮಾಸ್ಥಿತ ಬಿಂದು ಬಿಂಬೆ ಶಂಖಾರಿ ದೋರ್ದ್ವಯ ಮುದರ್ಕ ಮಹೇಂದು ಬಿಂಬಾತ್ ಸಂಸಿಚ್ಯಮಾನ ಅಮೃತೇನ ರಮಾಧಿನಾಥಂ ಅಂತ ಚಂದ್ರಮಂಡಲದಲ್ಲಿ, ಪೂರ್ಣ ಚಂದ್ರಮಂಡಲ, ಅದರಲ್ಲಿ ಕೂತಂತ ಭಗವದ್ ರೂಪ. ಸೂರ್ಯ ಚಂದ್ರರನ್ನ ಕೈಯಲ್ಲಿ ಹಿಡಿದಂತಹ ರೂಪ ಅದು ಹಂಸರೂಪ. ಹಂಸರೂಪಕ್ಕೆ ಲಕ್ಷ್ಮೀ ಶ್ರೀಭೂದೇವಿಯರು ಅಮೃತದಿಂದ ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂತ ವಿಶಿಷ್ಟವಾದ ರೂಪ ಅದು ಹಂಸರೂಪ. ನಮ್ಮ ಶ್ವಾಸೋಚ್ಛ್ವಾಸವನ್ನು ನಿಯಮನ ಮಾಡತಕ್ಕ ರೂಪ. ಊಟ ಕೂತಾಗ ಏನೋ ಸಮಸ್ಯೆ ಆಗೋಯ್ತು ಅಂತ ಅನ್ನಿಸಿದಾಗ ಹಂಸಾಯ ನಮಃ ಅಂತ ಚಿಂತನೆ ಮಾಡ್ಕೊಂಡ್ಬಿಟ್ರೆ, ಅಗುಂಸಶ್ಚು ಚಿಷದ್ವಸುರಂತರಿಕ್ಷಸತ್ ಅಂತ ಮಂತ್ರ ಹೇಳ್ಕೊಂಡ್ರೆ ಅನ್ನ ದೋಷಗಳೆಲ್ಲ, ಪಂಕ್ತಿ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಅಂತ ಹಂಸ, ಸನತ್ಕುಮಾರ, ಕಪಿಲ, ದತ್ತ ನಮ್ಮ ತಂದೆ ಅಂತಾರೆ ನೋಡ್ರಿ. ಅವ್ರು ದೇವರ ಅವತಾರ ಯಾರು? ನಮ್ಮ ತಂದೆ ಭಗವಂತನ ಅವತಾರ ಅಂತಾರೆ. ಭಗವಾನ್ ಪಿತಾನಹ, ನೋಡಿ ಸಾಕ್ಷಾತ್ ದೇವರನ್ನೇ ತಂದೆಯನ್ನಾಗಿ ಪಡೆಯುವ ಯೋಗ್ಯತೆ ಯೋಗ ಇದೆ ಅಂತಂದ್ರೆ 9 ದಿನ ಎಷ್ಟಾ ಮಹಾನುಭಾವರು ಚಿಂತನೆ ಮಾಡ್ಬೇಕಾಗತ್ತೆ ನಾವು. ಅಲ್ಲಿ ಉಪದೇಶ ಮಾಡ್ತಾರೆ. ಅಲ್ಲಿ ಹೇಳುವಾಗ ನನಗೆಲ್ಲ ಗೊತ್ತಾಗಿದೆ. ಅದ್ಯಾವುದೋ ಇಂದ್ರದೇವರು ಒಬ್ಬನು ಸೋಲಿಸ್ಬೇಕು ಅಂತ ಬಂದ್ರಂತೆ, ಇಂದ್ರದೇವರನ್ನೇ ಸೋಲಿಸಿ ಕಲಿಸ್ಬಿಟ್ನಂತೆ. ಅದ್ ಯಾವ ರೂಪ? ಅಲ್ಲೆಲ್ಲೋ ಬದ್ರಿ ಒಳಗ್ ಕೂತಿರುತ್ತಂತಲ್ಲ, ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ನಿಮಗೆ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ನರನಾರಾಯಣ ಅಂತ ಒಂದು ರೂಪ. ನರನ ಜೊತೆಯಲ್ಲಿದ್ದು ಸಾಧನೆಯನ್ನ ಹೇಗೆ ಮಾಡಬೇಕು ಅಂತ ಲೋಕಕ್ಕೆ ಪಾಠ ಮಾಡ್ತಾ ಇರ್ತಕ್ಕಂತ ಒಂದು ರೂಪ ಅದು. ಭವಿಷ್ಯದ್ ಬದಲಿ ಅಂತ ಒಂದು ಕ್ಷೇತ್ರ ಇದೆ ಕಲಿಯುಗದಲ್ಲಿ. 5,000 ಚಿಲ್ಲರೆ ವರ್ಷಗಳು ಮುಗಿದ ಮೇಲೆ ವಿಶಾಲ ಬದರಿ ಪರ್ವತಗಳ ಒಳಗೆ ಸೇರ್ಕೊಂಡು ಹೋಗ್ಬಿಡುತ್ತೆ. ಇವತ್ತು ನಮಗೆ ನಾವು ಬದರಿಗೆ ಹೋಗ್ತಾ ಇದ್ದೀವಿ, ಅದಿರಲ್ಲ ಈ ಕಲಿಯುಗದಲ್ಲಿ. ನಾವು 500-600 ವರ್ಷಕ್ಕೆ ಇರಲ್ಲ. ಪುರಾಣಗಳ ಪ್ರಕಾರ ಪರ್ವತಗಳು ನದಿಗಳ ಒಳಗೆ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅವಾಗ ಭವಿಷ್ಯದ್ ಬದರಿ ಅಂತ ತೋರಿಸ್ತಾರೆ ಇವತ್ತು ನಮಗೆ. ಇಲ್ಲಿ ಚಮೋಲಿ ಡಿಸ್ಟ್ರಿಕ್ಟ್ ಅಲ್ಲಿ ಜೋಶಿ ಮಠ ಅಂತ ಬರುತ್ತೆ, ಜ್ಯೋತಿರ್ಮಠ. ಆ ಜ್ಯೋತಿರ್ಮಠದಿಂದ ಹೀಗೆ ಹೋದ್ರೆ ಇವತ್ತು ನಾವು ಹೋಗುವಂತ ಬದರಿಕಾಶ್ರಮ ರೈಟಿಗೆ ಹೋಗ್ಬೇಕು. ರೈಟಿಗೆ ಹೋದ್ರೆ ಬೆಟ್ಟಗಳ ಮಧ್ಯದಲ್ಲಿ ಭವಿಷ್ಯದ್ ಬದರಿ ಅಂತ ಇದೆ. ಇವತ್ತು ನಾವೇನ್ ಹೋಗ್ತೀವಿ ಗುಡಿ, ಆ ಗುಡಿ ಉಳಿಯೋದಿಲ್ಲ ಇನ್ನು ಮುಂದಿನ ಕಾಲಕ್ಕೆ. ಅದು ಭಗವತ್ ಸಂಕಲ್ಪ, ಅದು ಭವಿಷ್ಯದ್ ಬದರಿ ಅಂತಲೇ ಇದೆ.
ಆದ್ದರಿಂದ ಬದರಿಕಾಶ್ರಮದಲ್ಲಿ ಇದ್ದಾನಲ್ಲ ಯಾರವನು, ಅವನ್ ಕತೆ ಹೇಳಿ ಅಂತಂದಾಗ ನರನಾರಾಯಣರು ತಪಸ್ಸು ಮಾಡ್ತಾ ಕೂತಿದ್ರು. ತಪಸ್ಸು ಮಾಡ್ತಾ ಇದ್ದಾಗ ಇಂದ್ರದೇವರಿಗೆ ಒಂಥರ ಭಯ ಆಗೋಯ್ತು. ಇದೇನಪ್ಪ ಇದು, ತಪಸ್ ಮಾಡ್ತಾ ಇದ್ದಾನೆ, ಇಂದ್ರ ಪದವಿಯನ್ನೇ ಕೇಳಿಗಿಳಿಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಅವರ ತಪಸ್ಸನ್ನ ಭಂಗ ಮಾಡಬೇಕು ಅಂತ ಮಹಾಪ್ರಯತ್ನ ಪಡ್ತಾರೆ. ಏನ್ ಮಾಡಿದ್ರು ತಪೋಭಂಗ ಆಗ್ತಾ ಇಲ್ಲ. ಇನ್ನೇನ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ರೆ ಅಪ್ಸರೆಯರನ್ನ ಕಳಿಸ್ಕೊಟ್ರು. ಸುಮ್ಮನೆ ಕೂತಿದ್ರು. ಡ್ಯಾನ್ಸ್ ಮಾಡ್ತೀರಾ, ಮಾಡ್ತಾ ನನಗೆ ನೃತ್ಯ ಸೇವಾ ಮೋಧಾರಯ ಅಂತಾರಲ್ಲ, ನರ್ತನ ಆಗ್ತಾ ಇದೆ ಸೇವೆ. ಸುಸ್ತಾಗೋ ಡ್ಯಾನ್ಸ್ ಮಾಡಿ 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 ಇವ್ರನ್ನ ಅಲ್ಲಾಡಿಸ್ಲಿಕ್ಕೆ ಆಗ್ಲೇ ಇಲ್ಲ. ಆಗದೆ ಇದ್ದ ಕೊನೆಗೆ ಏನಾಯ್ತು, ಇಷ್ಟೇನಾ ಪಾಪ ನೋಡಿ, ನಿಮ್ಗಿಂತ ಡ್ಯಾನ್ಸ್ ಮಾಡೋರು ನಮ್ಮನೇಲೆ ಜಾಸ್ತಿ ಇದ್ದಾರೆ ಅಂತ ಭಗವಂತ ಏನ್ ಮಾಡ್ದ, ತೊಡೆಯನ್ನ ಸುಮ್ಮನೆ ತಟ್ಟಿ ಬಿಟ್ಟ. ಈಗ ಆ ನಾರಾಯಣ ತೊಡೆಯನ್ನ ತಟ್ಟಿದ್ದಕ್ಕೆ ಸಾವಿರಾರು ಜನ ಬಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಅವಾಗ ದೇವತೆಗಳಿಗೆಲ್ಲ ಏನಪ್ಪಾ ಇದು, ಯಾವ ನಾಟ್ಯಶಾಸ್ತ್ರ ಇದು, ಎಲ್ಲಿದೆ, ಯಾರು ಹೇಳಿದಾರ ಇದನ್ನ, ನಮ್ಗೆ ಈ ತರ ಡ್ಯಾನ್ಸ್ ಮಾಡಕ್ಕೆ ಬರಲ್ವಲ್ಲ ಅಂತ ಮಹಾ ಆಶ್ಚರ್ಯ ಆಗ್ಬಿಡ್ತು, ದುಃಖ ಆಗೋಯ್ತು. ಇವ್ರೇನಾದ್ರೂ ಬಂದು ನಮಗ್ ಕಾಂಪಿಟೇಷನ್ ಕೊಟ್ಬಿಟ್ರೆ ನಮ್ ಕಥೆ ಏನು ಅಂತ ನಾರಾಯಣನನ್ನೇ ಪ್ರಾರ್ಥನೆ ಮಾಡ್ಕೊಂಡ್ರು. ಸ್ವಾಮಿ, ಈ ಗುಂಪಲ್ಲಿ ಯಾರಾದ್ರೂ ಒಬ್ಬರನ್ನ ನಮ್ಗೆ ಗಿಫ್ಟ್ ಆಗಿ ಕೊಟ್ಬಿಡಿ, ನಿಮ್ ಪ್ರಸಾದ ಅಂತ ತಗೊಂಡೋಗಿ ಇಟ್ಕೊಂಡ್ಬಿಡ್ತೀವಿ ನಾವು ಅಂತಂದಾಗ ಆ ಸಾವಿರಾರು ಜನಗಳಲ್ಲಿ ಎಲ್ಲರನ್ನ ತಕ್ಷಣದಲ್ಲೇ ಒಳಗೆ ಎಳ್ಕೊಂಡ ನಾರಾಯಣ ಒಬ್ಬಳನ್ನ ಮಾತ್ರ ಕೊಟ್ಟ. ಆ ಮಹಾನುಭಾವಗಳು ಯಾರು, ಉರ್ವಶಿ. ಆದ್ದರಿಂದಲೇ ನಾರಾಯಣನ ಅನೇಕ ಮಂದಿ ಮಕ್ಕಳಲ್ಲಿ ಉಳಿದವಳು ಸ್ವರ್ಗದಲ್ಲಿ ಇವತ್ತು ಇರುವವಳಾದ್ದರಿಂದ ಬದರಿಕಾಶ್ರಮದಲ್ಲಿ 3 ದೇವತೆಗಳನ್ನ ಭಕ್ತಿಯಿಂದ ಪೂಜೆ ಮಾಡ್ತೇವೆ ನಾವು ಇವತ್ತು. ಒಂದು ನರಪರ್ವತ ಅಂತ ದೊಡ್ಡದು, ಚಿಕ್ಕದು, ನಾರಾಯಣ ಪರ್ವತ ಅಂತ ದೊಡ್ಡದು, ಅದೆರಡರ ಮಧ್ಯದಲ್ಲಿ ಉರ್ವಶಿ ಪರ್ವತ ಅಂತ ಒಂದು ಚಿಕ್ಕದು. ಆದ್ರಿಂದ ಆ ದೇವಿ ಯೋಗ್ಯತೆ ಅಪ್ಸರೆಯರನ್ನ ಕುಣಿಯೋರು ಮೈಮಾರ್ಕೊಳ್ಳೋರು ಅಂತ ಸಿನಿಮಾ ನಾಟಕಗಳಲ್ಲಿ ಎರ್ರಾಬಿರಿಯ ಕೆಟ್ಟದಾಗಿ ಆಲೋಚನೆ ಮಾಡಿ ಕೊಟ್ರೆ ಶಾಸ್ತ್ರ ಅನ್ನತ್ತೆ ವೇದಾಧಿಕಾರಿಗಳಾದ ಹೆಣ್ಮಕ್ಕಳಲ್ಲಿ ಅತ್ಯಂತ ಉತ್ತಮ ಯೋಗ್ಯತೆ ಯಥೋರ್ವಶಿ ಯಮೀ ಚೈವ ಅಂತ. ಉರ್ವಶಿ ದೊಡ್ಡ ಯೋಗ್ಯತೆಯ ಸ್ತ್ರೀ, ಅವಳು ಅಪ್ಸರಾ ಸ್ತ್ರೀ. ಆ ಮಹಾನುಭಾವಳೆ ಅನೇಕ ರಾಜರುಗಳ ಜನ್ಮಕ್ಕೆ ಹುಟ್ಟಿಗೆ ಅವಳು ಕಾರಣಲಾಗಿ ಬಂದಿದ್ದಾಳೆ. ಅಂತ ಮಹಾನುಭಾವಗಳನ್ನ ಸೃಷ್ಟಿ ಮಾಡಿದ ರೂಪ ನಾರಾಯಣ ರೂಪ. ಅದು ಬದರಿಕಾಶ್ರಮದಲ್ಲಿ ವಿರಾಜಮಾನವಾಗಿದೆ. ವಾದಿರಾಜರು ಬದ್ರಿನಾರಾಯಣನನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಇದು ಹೇಳ್ತಾರೆ, ಧರ್ಮಾದ್ಯೋಜನಿ ಧರ್ಮ ಏವ ಸರತಿಂ ದದ್ಯಾತ್ ಸ್ವಯೋಗಶ್ರಯಂ ಯೋಗಾಭ್ಯಾಸರತಂ ಸ್ಮರಾದಿ ವಿಜಯಂ ಕಂದರ್ಪ ದರ್ಪಾಪಹ ಉತ್ತುಂಗಾದ್ರಿಗತ ಸದೋಚ್ಚ ಪದವೀಂ ಯೋಷಿತ್ ಕದಂಬೇಶುನಃ ಪುತ್ರೀವನ್ಮತಿಂ ಉರ್ವಶೀ ಜನಯಿತ ನಾರಾಯಣ ಸದ್ಗುಣ ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ಧರ್ಮನಿಂದ ಅವತಾರ ಮಾಡಿದ ನಾರಾಯಣ ಧರ್ಮದಲ್ಲೇ ಆಸಕ್ತಿ ಕೊಡ್ಲಿ, ಮನ್ಮಥನನ್ನ ದೂರ ಮಾಡಿದ ಆ ನಾರಾಯಣ ಕೆಟ್ಟ ವಿಷಯದಲ್ಲಿ ಆಸಕ್ತಿಯನ್ನ ದೂರ ಮಾಡ್ಲಿ, ಯೋಗಾಭ್ಯಾಸವನ್ನ ಮಾಡುವ ನಾರಾಯಣ ಜಪತಪಾದಿಗಳನ್ನು ಮಾಡುವ ಬುದ್ಧಿಯನ್ನ ಕೊಡ್ಲಿ, ಉರ್ವಶಿ ದೇವಿಯನ್ನ ಸೃಷ್ಟಿ ಮಾಡಿದ ನಾರಾಯಣ ನಮಗೆ ಸಂಬಂಧಪಟ್ಟ ಸ್ತ್ರೀಯರನ್ನ ಬಿಟ್ಟು ಇನ್ನು ಉಳಿದ ಎಲ್ಲರನ್ನೂ ಕೂಡ ದೊಡ್ಡವರಾದ್ರೆ ತಾಯಿ, ಚಿಕ್ಕವರಾದ್ರೆ ಮಗಳು ಅನ್ನುವಂತಹ ಭಾವದಿಂದ ನೋಡುವಂತಹ ಒಂದು ದೃಷ್ಟಿಯನ್ನ ಕೊಡ್ಲಿ ಅಂತ ಎಂತ ದೊಡ್ಡ ಪ್ರಾರ್ಥನೆಗಳು ನೋಡಿ. ಇದೆಲ್ಲ ನಮ್ಮ ದೇಶದಲ್ಲಿ ಮಾತ್ರ ಇಂಥ ಆಲೋಚನೆ ಬರಕ್ ಸಾಧ್ಯ, ಬೇರೆ ಇನ್ನೆಲ್ಲೂ ಇಲ್ವೇ ಇಲ್ಲ. ಅಂತ ನಮ್ಮ ದೇಶವೇ ಹಾಳಾಗ್ತಾ ಇದೆ. ಏನ್ ಮಾಡೋದು? ಇಂತಹ ದೃಷ್ಟಿ ನಾರಾಯಣನ ಮಹಿಮೆಯನ್ನು ಹೇಳ್ತಾರೆ. ಅದಾದ್ಮೇಲೆ ಮುಂದಿನವರನ್ನ ಕೇಳಿದಾಗ, ಸ್ವಾಮಿ ಒಂದೊಂದು ಯುಗದಲ್ಲಿ ಒಂದೊಂದು ರೂಪದಿಂದ ಬರ್ತಾನೆ ದೇವರು ಅಂತ ಹೇಳಿದ್ರೆ ಅದು ಯಾವ ಯುಗದಲ್ಲಿ ಹೇಗೆ ಬರ್ತಾನೆ ಹೇಳಿ ಅಂದಾಗ, ಒಂದೊಂದು ಯುಗ ಕೃತಯುಗದಲ್ಲಿ ಬಿಳಿ ಬಣ್ಣದ ರೂಪ, ತಪಸ್ಸಿನಿಂದ ಅವನ ಆರಾಧನೆ ಮಾಡ್ತಾರೆ. ತ್ರೇತಾಯುಗದಲ್ಲಿ ಕೆಂಪು ಬಣ್ಣದ ರೂಪ, ಯಜ್ಞಯಾಗಗಳಿಂದ ಅವನ ಆರಾಧನೆ ಮಾಡ್ತಾರೆ. ದ್ವಾಪರ ಯುಗದಲ್ಲಿ ನೀಲಿ ಬಣ್ಣದ ರೂಪ, ಹಸಿರು ಮಿಶ್ರಿತವಾದ ನೀಲಿ ಬಣ್ಣದ ರೂಪ, ಪೂಜಾದಿಗಳಿಂದ ಅವನ ಆರಾಧನೆ ಮಾಡ್ತಾರೆ. ಕಲಿಯುಗದಲ್ಲಿ ಕಪ್ಪು ಬಣ್ಣದ ರೂಪ, ಸಂಕೀರ್ತನಗಳನ್ನ ಭಜನೆಗಳನ್ನ ಯಜ್ಞಗಳನ್ನ ಮಾಡಿ ಆರಾಧನೆ ಮಾಡ್ತಾರೆ. ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತೀಹ ಸುಮೇಧಸಃ. ಕಲಿಯುಗದಲ್ಲಿ ಸಂಕೀರ್ತನ ಪ್ರಾಯವಾದ ಯಜ್ಞಗಳಿಂದ ದೇವರನ್ನ ವಿಶೇಷವಾಗಿ ಆರಾಧನೆ ಅಂತನ್ನೋದನ್ನ ಮಾಡ್ತಾರೆ ಅಂತ 4 ಯುಗದಲ್ಲಿ ದೇವರು ಮಾಡತಕ್ಕಂಥದ್ದು. ಮತ್ತೆ ಮುಂದಿನ ಮುನಿಗಳನ್ನ ಕೇಳಿದಾಗ ಕಾರವಾಜನರನ್ನ ದೇವರು
ಪ್ರಳಯ ಹೇಗೆ ಮಾಡ್ತಾನೆ ಅಂತ, ತಾನು ಸೃಷ್ಟಿ ಮಾಡಿದ ಎಲ್ಲವನ್ನು ನುಂಗುವಂತವನು ದೇವರು ಅಂತ ಹೇಳಿ ಅವರು 9 ಜನ 9 ರೀತಿಯಾದ ದೇವರ ಮಹಿಮೆಗಳನ್ನ ವಿಶೇಷವಾಗಿ ಉಪದೇಶ ಮಾಡ್ತಾರೆ. ಅವರಿಗೆಲ್ಲ ಮರ್ಯಾದೆ ಮಾಡ್ತಾ ಇದ್ದ, ಹೋಗಿ ಬರ್ತೇನಪ್ಪ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಅಲ್ಲೇ ಅಂತರ್ಧಾನರಾಗಿ ಹೊರಟೆ ಹೋದ್ರು. ಬಂದ ಮಹಾನುಭಾವರು ಹಾಗೆ ಹೊರಟೋದ್ರು. ಆದ್ದರಿಂದ ವಸುದೇವ, ನಿನ್ನ ಮನೆಯಲ್ಲಿ ಅವತಾರ ಮಾಡಿ ಬಂದವನು ಸಾಕ್ಷಾತ್ ನಾರಾಯಣ ಅಂತ ಚಿಂತನೆ ಮಾಡ್ಕೋಪ್ಪ, ನಿನಗೆ ಒಳ್ಳೇದಾಗ್ಲಿ ಅಂತ ನಾರದರು ಆಶೀರ್ವಾದ ಮಾಡಿ ಹೊರಟು ಹೋದ್ರು. ಈ ಇತಿಹಾಸವನ್ನ, ಈ 9 ಮಂದಿ ಜ್ಞಾನಿಗಳ ಇತಿಹಾಸವನ್ನ ಯಾರು ಕೇಳ್ತಾರೆ ಅವರಿಗೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ಶುಕಾಚಾರ್ಯರು ಫಲಶ್ರುತಿಯನ್ನು ಕೊಟ್ಟು, ಅಲ್ಲಿಂದ ಮುಂದೆ ದ್ವಾರಕೆಯಲ್ಲಿ ಭಗವಂತ ವಿಶೇಷವಾಗಿ ವಿರಾಜಮಾನನಾಗಿರುವಂತಹ ಸಂದರ್ಭದಲ್ಲಿ ಅವನಿಗೆ ಅನ್ನಿಸ್ತು 107 ವರ್ಷ ಆಗೋಯ್ತು, ಇನ್ನು ಮಾಡಬೇಕಾದ್ದೆಲ್ಲ ಮುಗೀತು, ನಾನು ಇನ್ನೂ ಮಾಡ್ತಾ ಕೂತ್ರೆ ಮುಂದಿನವ್ರಿಗೆ ಚಾನ್ಸ್ ಕೊಡಕ್ಕಾಗಲ್ಲ. ಮುನ್ನವ್ರು ಯಾರು? ಕಲಿ. ನಾನು ಕಲಿಗೆ ಚಾನ್ಸೇ ಕೊಟ್ಟಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ಕಲಿಯುಗ ಬರ್ಬೇಕು ಅಂದ್ರೆ ನಾನು ಹೋಗ್ಬಿಡ್ಬೇಕು ಇಲ್ಲಿಂದ. ನಾನು ಹೋದ್ರೆ ನಮ್ ಯಾದವರು ದುರಹಂಕಾರದಿಂದ ಬರೆಯಕ್ ಶುರು ಮಾಡ್ಬಿಡ್ತಾರೆ. ಅವನ್ನೆಲ್ಲ ಮುಗಿಸ್ಬಿಟ್ಟು ನಾನು ಹೋಗ್ಬೇಕು. ಅದಕ್ಕೇನಾರ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ತಿರೋ ಸಂದರ್ಭದಲ್ಲೇ ನಾರದರು, ವಿಶ್ವಾಮಿತ್ರ, ಆರುಣಿ, ಅಸಿತ, ದೇವಲ ಎಲ್ಲ ಕೃಷ್ಣನ್ ನೋಡ್ಬೇಕು ಅಂತ ದ್ವಾರಕೆಗೆ ಬರುವಾಗ ಜಾಂಬವತಿ ದೇವಿಯ ಮಗನಾದವನು ಸಾಂಬ. ಅವನು ಸಾಮಾನ್ಯ ಅಲ್ಲ, ಸುಬ್ರಹ್ಮಣ್ಯನ ಅವತಾರ ಸಾಂಬ, ಸ್ಕಂದಾವತಾರಿ ಅವನು. ಆ ಸಾಂಬನಿಗೆ ಇವರೆಲ್ಲ ಹೆಣ್ಣು ಮಗು ವೇಷ ಹಾಕ್ಬಿಟ್ಟು ನಿಲ್ಲಿಸಿದ್ರು ಮುಂದೆ. ಗರ್ಭಿಣಿ ಹುಡುಗಿ ಇದೆ, ಮುನಿಗಳೇ ಎಂತ ಮಗು ಹೊಡೆಯತ್ತೆ ಹೇಳ್ತೀರಾ ಅಂದಾಗ, ಏನಯ್ಯ ನಾಟಕ ಆಡ್ತಾ ಇದ್ದೀರಾ ನೀವು ಅಂತ ಹೇಳಿ ಒನಕೆ ಹಡಿಯತ್ತೆ, ಆ ಒನಕೆ ನಿಮ್ಮ ವಂಶವನ್ನ ನಾಶ ಮಾಡಿಬಿಡುತ್ತೆ ಶಾಪ ಕೊಟ್ಟು. ಭಯ ಆಗೋಯ್ತು. ಶಾಲ್ ಹಾಕಿದ್ರು, ಶಾಲ್ ತೆಗೆದು ನೋಡ್ತಾರೆ ಒನಕೆ ಇದೆ. ಅಯ್ಯೋ ಎಂಥ ಅಪಚಾರ ಮಾಡ್ಬಿಟ್ವು ನಾವು ಅಂತ ಭಯ ಆಗಿ ಸಭೆಗೆ ಹೋಗಿ ರಾಜರಿಗೆ ಹೇಳಿದ್ರು. ಎಲ್ಲರೂ ಗಾಬರಿ ಆಯ್ತು. ಏನಪ್ಪಾ ಬ್ರಾಹ್ಮಣ ಶಾಪ, ನಾಶ ಆಗ್ಬಿಡ್ತೇವಲ್ಲ ನಾವು ಅಂತ ಭಯದಿಂದ ಪ್ರಭಾಸ ಕ್ಷೇತ್ರದಲ್ಲಿ ಚೂರ್ ಮಾಡಿ ಬಿಸಾಕ್ಬಿಡಿ ಅಂತಂದ್ರು. ಸರಿ, ಚೂರ್ ಮಾಡಿ ಬಿಸಾಕಿದ್ರೆ 1 ಪೀಸನ್ನ ಮಾತ್ರ ಮೀನ್ ತಿಂತು. ದೇವ್ರ ಸಂಕಲ್ಪ ಆಗಿರುತ್ತೆ ನೋಡಿ. ಇನ್ನು ಮಿಕ್ಕಿದ್ದೆಲ್ಲ ಸಮುದ್ರ ತೀರಕ್ಕೆ ಬಂದು ಬಿದ್ಬಿಡ್ತು. ಅದೆಲ್ಲ ಜೊಂಡು ಹುಲ್ಲಾಗಿ ಬೆಳೆದು ಬಿಡ್ತು. ಆ ಮೀನೇ ನುಂಗಿತ್ತು. ಆ ಮೀನೇ ಮೀನುಗಾರರಿಗೆ ಸಿಕ್ತು. ಅದನ್ನ ಒಬ್ಬ ಬೇಟೆಗಾರ ತಿನ್ಬೇಕು ಅಂತ ಕೊಂಡ್ಕೊಂಡ. ಹೊಟ್ಟೆ ಸೀಳಿದ್ರೆ ಶಾರ್ಪ್ ಆದ ಕಬ್ಬಿಣದ ತೂಪಿದೆ, ಅದನ್ನ ಬಾಣಕ್ಕಿಟ್ಕೊಂಡ. ಅವರೇ ಭೃಗುಮುನಿಗಳು ಭಗವಂತನ ಎದೆಗೆ ಒದ್ದ ಪಾಪದಿಂದ ಬೇಡರಾಗಿ ಬಂದಿದ್ದಾರೆ. ಕೃಷ್ಣನಿಗೆ ಬಾಣ ಬಿಟ್ಟು ಅವತಾರ ಸಮಾಪ್ತಿಗೆ ನಿಮಿತ್ತರಾಗುವಂತವ್ರು ಯಾರು? ಅವರೇ. ಅಂದ್ರೆ ದೇವರ ಸಂಕಲ್ಪ, ಅವನಿಚ್ಛೆ ಹೇಗಿರತ್ತೆ. ಸರಿ, ಸುಮ್ನಾದ್ರು. ಇಲ್ಲಿ ಉತ್ಪಾತಗಳಾಗ್ತಾ ಇದೆ, ದೊಡ್ಡ ದೊಡ್ಡ ಮಹೋತ್ಪಾತಗಳು. ಎಲ್ಲಿ? ದ್ವಾರಕೆಯಲ್ಲಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಉತ್ಪಾತಗಳು. ಆಗ ಕೃಷ್ಣ ಅಂತಾನೆ, ಈ ಉತ್ಪಾತಗಳನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಸರಿ ಕಾಣ್ತಾ ಇಲ್ಲ, ನಾವೆಲ್ಲರೂ ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ಬಿಡೋಣ, ಸಾಧನೆ ಮಾಡೋಣ. ಹಾಗೆ ಹೇಳುವ ಸಂದರ್ಭದಲ್ಲೇ ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಇಷ್ಟು ವರ್ಷ ಭೂಮಿಲಿದ್ದೆ, ಸಾಕು. ಭೂಮಿ ಇನ್ನು ವೈಕುಂಠದಂತೆ ಸ್ವರ್ಗದಂತೆ ಆಗ್ಬಿಟ್ಟಿದೆ, ನಾವಿನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಭೂಭಾರ ಹರಣ ಆಗಿದೆ. ಸಾಯಬೇಕಾದವರೆಲ್ಲ ಸತ್ರು, ಬದುಕಬೇಕಾದವರೆಲ್ಲ ಬದುಕಿದ್ರು. ಇನ್ನು ಸಾಕು, ಬಂದು ಬಿಡು ನೀನು ಅಂತ ಪ್ರಾರ್ಥನೆ ಮಾಡಿದಾಗ ದೇವರಿಂದ ಇನ್ನು ಒಂದೇ ಒಂದು ಕೆಲಸ ಮುಗಿಸಿ ಬಂದ್ಬಿಡ್ತೇನೆ, ನಮ್ಮ ವಂಶವನ್ನ ನಿರ್ನಾಮ ಮಾಡಿ ನಾನು ಬಂದು ಬಿಡ್ತೇನೆ ಅಂತ ಹೇಳಿ ಇವ್ರಿಗೆಲ್ಲ ಮಹೋದಾತಗಳು, ನಾಯಿಗಳು ಬೊಗಳ್ತಾ ಇವೆ, ಹದ್ದುಗಳು ಹಾರ್ತಾ ಇದೆ, ರಕ್ತಗಳು ಬರುವಂತೆ ಕಾಣ್ತಾ ಇದೆ, ಮಹೋತ್ಪಾತಗಳು. ಅದೆಲ್ಲ ಉತ್ಪಾತ ಬರುವಾಗ ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ಬಿಡೋಣ ಅಂತ. ಪ್ರಭಾಸಕ್ಕೆ ಯಾಕೆ ಹೋಗ್ಬೇಕು ಅಂದ್ರೆ ಕೃಷ್ಣ ಅಂತಾನೆ, ದಕ್ಷನ ಶಾಪ ಚಂದ್ರನಿಗೆ, ಅವನದ್ದೆಲ್ಲ ಕಲೆಗಳ ನಾಶ ಆಗ್ಬಿಡ್ಲಿ ಅಂತ. ಆಗ ಅಲ್ಲಿ ತಪಸ್ಸು ಮಾಡಿ ಕಳೆದುಕೊಂಡ ಕಲೆಗಳನ್ನ ಚಂದ್ರ ಪಡೆದ ಕ್ಷೇತ್ರ ಯಾವುದು? ಪ್ರಭಾಸ. ಸರಸ್ವತಿ ಮತ್ತು ಹಿರಣ್ಯ ಅಂತ 2 ನದಿಗಳು ಸಮುದ್ರಕ್ಕೆ ಸೇರುವಂತಹ ಪರಮ ಸುಂದರವಾದ ಕ್ಷೇತ್ರ. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋ ಯತ್ರ ಅಪರಾಂಬುಧೇಹೇ ಪ್ರಭಾಸಾಖ್ಯಂ ತದೋಭಾತಿ ಪ್ರಭಾಸಹಿ ಯಥೋ ಭುವ ಅಂತ ಪಶ್ಚಿಮ ಸಮುದ್ರಕ್ಕೆ
ಸರಸ್ವತಿ ಹಿರಣ್ಯ ನದಿಗಳು ಸಂಗಮ ಆಗುವಂತಹ ದಿವ್ಯವಾದ ಕ್ಷೇತ್ರ. ದ್ವಾರಕೆಯಿಂದ ಸುಮಾರಾಗಿ ಒಂದು 300-350-400 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ ಅವ್ರು ಎಲ್ಲಿಂದ ಎಲ್ಲಿಗೆ ಬಂದ್ರು. ಆ ಪ್ರಭಾಸ ಕ್ಷೇತ್ರ ಅಂದ್ರೆ ಇವತ್ತು ನಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಚಂದ್ರ ತಪಸ್ಸು ಮಾಡಿದ್ದು ಅಂದ್ರೆ ಒಂದ್ ಸ್ವಲ್ಪ ಹಿಂಟ್ ಸಿಗತ್ತೆ. ಚಂದ್ರನಿಗೆ ಅನುಗ್ರಹವನ್ನ ಮಾಡಿದ ಶಿವ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಿಂಟ್ ಸಿಗತ್ತೆ. ಸೋಮನಾಥ ಅಂದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಸೌರಾಷ್ಟ್ರ ಕ್ಷೇತ್ರದಲ್ಲಿರುವ ರುದ್ರದೇವರ ಒಂದು ಪ್ರಸಿದ್ಧವಾದ ಸ್ವಯಂ ವ್ಯಕ್ತ ಜ್ಯೋತಿರ್ಲಿಂಗ ಅಂತ ಏನ್ ಹೇಳ್ತೇವೆ, ಅಲ್ಲಿ ದ್ವಾರಕೆ ಅಂದ್ರೆ ಕೃಷ್ಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 2 ಜ್ಯೋತಿರ್ಲಿಂಗ ಕ್ಷೇತ್ರಗಳಿವೆ. ಒಂದು ಅವತಾರ ಸಮಾಪ್ತಿ ಮಾಡಿದ ಪ್ರಭಾಸ ಕ್ಷೇತ್ರದಲ್ಲಿ ಸೋಮನಾಥ ರೂಪದಿಂದ ಶಿವ ಸನ್ನಿಹಿತನಾಗಿದ್ರೆ, ದ್ವಾರಕೆಯಿಂದ ಬೇಟ್ ದ್ವಾರಕಕ್ಕೆ ಹೋಗುವ ಮಾರ್ಗ ಗೋಪಿ ತಲಾಬ್ ಅಂತ ಬರುತ್ತೆ, ಗೋಪಿಚಂದನ ಸರೋವರ. ಅಲ್ಲಿಂದ ಇನ್ನೂ ಮುಂದಕ್ಕೆ ಸಮುದ್ರಕ್ಕೆ ಹೋಗುವಾಗ ಅಲ್ಲಿ ನಾಗೇಶ್ವರ ಅನ್ನುವಂತ ರೂಪದಿಂದ ಸ್ವಯಂ ವ್ಯಕ್ತ ಕ್ಷೇತ್ರ. ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚಿಕ್ಕ ಗುಡಿ ಅದು. ಆದ್ದರಿಂದ ಆ 2 ಸ್ವಯಂ ವ್ಯಕ್ತ ಜ್ಯೋತಿರ್ಲಿಂಗ ಕ್ಷೇತ್ರಗಳು ಅಲ್ಲಿದೆ. ಆ ದಿವ್ಯವಾದ ಕ್ಷೇತ್ರ ಪ್ರಭಾಸ ಕ್ಷೇತ್ರ. ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಾವೆಲ್ಲರೂ ಕೂಡ ಸಾಧನೆಯನ್ನ ಮಾಡ್ತಾ ತಪಸ್ಸನ್ನ ವಿಶೇಷವಾಗಿ ಮಾಡಿ ದಾನ ಧರ್ಮ ಊಟ ಎಲ್ಲಾ ಮಾಡಿಕೊಂಡು ರೆಡಿ ಆಗ್ಬಿಡಿ ನೀವು ಅಂತ ಅಂದ್ರೆ ಅಲ್ಲಿ ಮುಗ್ಸಕ್ಕೆ ರೆಡಿ ಆದ ಕೃಷ್ಣ. ಈ ಕ್ಷಣದಲ್ಲೇ ಎಲ್ಲ ರೆಡಿ ಆಗ್ತಾ ಇದ್ದಾರೆ, ಬಟ್ಟೆ ಗಿಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗುವಾಗ ಯಾವನಿಗೋ ಒಬ್ಬನಿಗೆ ಇದ್ರಲ್ಲಿ ಏನೋ ನೆಗೆಟಿವಿಟಿ ಮೂಸ್ತಾ ಇದೆ. ಓ ಕೃಷ್ಣ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಏನೋ ಎಡವಟ್ ಮಾಡಕ್ಕೆ ಆಗತ್ತಿದು ಏನು ಅಂತ ಕೃಷ್ಣನನ್ನೇ ಒಬ್ಬ ಕೇಳ್ದ ಉದ್ಧವ. ಸ್ವಾಮಿ ಏನ್ ಅನ್ಕೊಂಡಿದ್ಯಾ, ನಿನ್ ಸಂಕಲ್ಪ ಏನಪ್ಪಾ ಅಂದ್ರೆ, ಆಯ್ತು ಬಂದಿದ್ದೆಲ್ಲ ಆಯ್ತು, ಬ್ರಹ್ಮಾದಿಗಳಿಗೆ ನನ್ನ ಅಪೇಕ್ಷೆ ಇದೆ, ಸ್ವಾಮಿ ಬಂದ್ಬಿಡು ಸಾಕು ಅಂತ ಕರೀತಾ ಇದ್ದಾರೆ. ಇಲ್ಲಿ ಬಂದ್ ಕೆಲಸ ಆಯ್ತಲ್ಲಪ್ಪ, ಎಷ್ಟು ವರ್ಷ ಇರೋದಿಲ್ಲೇ, ಹೋಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಾನು ಹೋಗಿ 7ನೇ ದಿವಸ ಕರೆಕ್ಟ್ ಆಗಿ ದ್ವಾರಕೆಯನ್ನ ಸಮುದ್ರ ಏನ್ ಮಾಡುತ್ತೆ, ಮುಳುಗಿಸಿ ಬಿಡುತ್ತೆ. ಆದ್ದರಿಂದ ಕಲಿಯುಗ ತುಂಬಾ ಜಾಸ್ತಿ ಆಗತ್ತೆ. ನೀನು ಮಾತ್ರ ಇರ್ಬೇಡ ಇಲ್ಲಿ, ನೀನು ಇಲ್ಲಿರ್ಬೇಡ, ನೀನು ಬದರಿಕಾಶ್ರಮ ಹೊರಟೋಗು ಅಂತಂದಾಗ ಉದ್ಧವ ಅಳ್ತಾನೆ, ಕಾಲಿಗೆ ಬೀಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ ನೀನ್ ಬಿಟ್ಟೋದ್ರೆ ತತ್ವಜ್ಞಾನದ ಕಥೆ ಏನು, ಜ್ಞಾನದ ಕಥೆ ಏನು, ಜ್ಞಾನ ಬೇಕು ಅಂತ ಅಪೇಕ್ಷೆ ಪಡತಕ್ಕ ವ್ಯಕ್ತಿಗಳ ಕಥೆ ಏನು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತ ಅಲ್ಲಿಂದ ಅದ್ಭುತವಾದಂತಹ ತತ್ವಗಳನ್ನೆಲ್ಲವನ್ನು ಉಪದೇಶ ಮಾಡ್ತಾನೆ. ಆ ಉಪದೇಶಕ್ಕೆ ಹೆಸರೇ ಉದ್ಧವ ಗೀತೆ. ಹೇಗೆ ಮಹಾಭಾರತದಲ್ಲಿ ಕೃಷ್ಣ ಉಪದೇಶ ಮಾಡಿದ ಭಗವದ್ಗೀತೆ ಅಂತ ಇದೆಯೋ 18 ಅಧ್ಯಾಯದಲ್ಲಿ, ಅದೇ ರೀತಿಯಲ್ಲೇ ಅಲ್ಲಿ ಬ್ರಹ್ಮ ಈಶ್ವರ ಅಂತೆಲ್ಲ ಮಾತಾಡಿದ್ರೆ, ಇಲ್ಲಿ ನೇರವಾಗಿ ನಾನೇ ನನ್ನ ಪೂಜೆ ಮಾಡು, ನನ್ನ ಅಭಿಷೇಕ ಮಾಡು, ನನ್ನ ಮನೆಗೆ ಬರ್ತೀಯಾ ಅಂತ ನನ್ನನ್ನೇ ನಾನೇ ದೇವರು ಅಂತ ಭಗವಂತ ತನ್ನ ಸರ್ವೋತ್ತಮತ್ವವನ್ನ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾನೆ. ಅದರ ಆರಂಭದಲ್ಲೇ 24 ಗುರುಗಳನ್ನ ತಿಳಿಸಿಕೊಡುವಂತಹ ಪರಮ ಸುಂದರವಾದ ಭಿಕ್ಷುಗೀತೆ. ಅದನ್ನ ಯದು ಅವರ ವಂಶದ ದೊಡ್ಡ ರಾಜ, ಯದುವಂಶದ ಮೂಲ ಪುರುಷ. ಆ ಯದು ಸಂಚಾರ ಮಾಡ್ತಾ ಬರುವಾಗ ಒಬ್ಬ ಅವಧೂತನನ್ನ ನೋಡಿದ. ಆ ಅವಧೂತನ್ ನೋಡಿ ಆಶ್ಚರ್ಯ ಆಯ್ತು. ಆಶ್ಚರ್ಯವಾದಾಗ, ಸ್ವಾಮಿ ನೀವು ಹೆಂಗ್ ಬದುಕಿದ್ದೀರಾ ಈ ರೀತಿ ಅಂತ ಕೇಳಿದಾಗ, ನನಗೆ 24 ಜನ ಗುರುಗಳಿದ್ದಾರಪ್ಪ. ಆ 24 ಜನ ಗುರುಗಳು ನನಗೆಲ್ಲ ಪಾಠ ಮಾಡಿದ್ದಾರೆ. ಆಕಾಶ ಭೂಮಿ ವೇಶ್ಯಾಸ್ತ್ರೀ ತನಕ ನನಗೆಲ್ಲಾ ಒಂದೊಂದು ಪಾಠ ಮಾಡಿದ್ದಾರೆ. ಅವರಿಂದ ಪಾಠ ಕಲಿತ ನಾನು ಜೀವನದಲ್ಲಿ ಹೇಗಿರಬೇಕು ಅಂತ ತಿಳ್ಕೊಂಡಿದ್ದೇನೆ ಅನ್ನುವ ತತ್ವವನ್ನ ನಿರೂಪಣೆ ಮಾಡುವ ಅವಧೂತ ಗೀತೆಯೊಂದಿಗೆ ಕೃಷ್ಣ ತತ್ವೋಪದೇಶವನ್ನ ಮಾಡಿ ನನ್ನ ಪೂಜೆ ಹೆಂಗೆ ಮಾಡೋದು ಅನ್ನೋದರೊಂದಿಗೆ ನಿಲ್ಲಿಸಿ ಅವತಾರ ಸಮಾಪ್ತಿಯನ್ನ ಮಾಡಿ ವಂಶವನ್ನ ಮುಗಿಸಿ ಉದ್ಧವನನ್ನ ಬದರಿ ಕಳಿಸಿ ತಾನು ವೈಕುಂಠಕ್ಕೆ ಹೋಗ್ತಾನೆ ಅನ್ನೋದೇ ಇನ್ನು ಉಳಿದ 11ನೇ ಸ್ಕಂದದ ಭಾಗವತ ಚರಿತ್ರೆ. ಮತ್ತೆ ನಾಳೆ ವಿಶೇಷವಾಗಿ ಕೃಷ್ಣ ಉಪದೇಶ ಮಾಡಿದಂತಹ ಆ ಉದ್ಧವನಿಗೆ ಏನ್ ತತ್ವಗಳನ್ನು ಹೇಳ್ದ, ಆ ತತ್ವಗಳಲ್ಲಿ ಪ್ರಧಾನವಾಗಿ ನಾವೇ ತಿಳ್ಕೊಳ್ಬೇಕು. ಆ ಎಲ್ಲ ತತ್ವಗಳನ್ನ ಯಥಾಶಕ್ತಿ ಹೇಳುವಂತಹ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.